ಪಿ ಬ್ಲಾಕ್ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ ವಿಡಿಯೋ ಒಳಗೆ. 15 ಗ್ರೂಪ್: nitrogen, phosphorus, arsenic, antimony, bismuth. These were the elements of 15 group. We had started the chapter. What we had discussed occurrence, LL ಸಿಗುತ್ತಾವು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಅಟೋಮಿಕ್ ಪ್ರಾಪರ್ಟೀಸ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅಟೋಮಿಕ್, ಅಯೋನಿಕ್, ರೇಡಿಯೈ, ಅಯನೈಸೇಷನ್, ಎಂಥಲ್ಪಿ, ಎಲೆಕ್ಟ್ರೋನೆಗೆಟಿವಿಟಿ ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. To continue with the 15 group, in this video we'll be discussing physical properties. To start the video we'll discuss physical properties and then we'll start with chemical properties. Chemical properties 15 group ಭಾಳ ಅದಾವು, ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಈ ವಿಡಿಯೋ ಒಳಗೆ ಕೆಮಿಕಲ್ ಪ್ರಾಪರ್ಟೀಸ್ ರಿಲೇಟೆಡ್ ಆಗಿ ನಾವು ಆಕ್ಸಿಡೇಷನ್ ಸ್ಟೇಟ್ಸ್ ಬಗ್ಗೆ ಮಾತಾಡ್ತೀವಿ. ಓಕೆ, ಸೊ ವಿತೌಟ್ ಮಚ್ ಅಡು ವಿಲ್ ಸ್ಟಾರ್ಟ್ physical properties. First one, nature. Nitrogen and phosphorus are non-metals. Please, you have to keep 6A with you, page number 36. The nitrogen and phosphorus are non-metals. Arsenic and antimony are metalloids. Bismuth is a metal. So I'll write down the metals, write down the elements. Nitrogen, phosphorus, arsenic, antimony, bismuth. Okay, these are the elements. ಇದೇನಂದ್ರೆ ನೈಟ್ರೋಜನ್, ಫಾಸ್ಫರಸ್ ನಾನ್ ಮೆಟಲ್ಸ್, ಅರ್ಸನಿಕ್, ಆಂಟಿಮನಿ ಮೆಟಲಾಯ್ಡ್ಸ್, ಬಿಸ್ಮತ್ ಮೆಟಲ್. ಇವು ಎರಡು ನಾನ್ ಮೆಟಲ್ಸ್, ಇವು ಎರಡು ಮೆಟಲಾಯ್ಡ್ಸ್ ಆ್ಯಂಡ್ ಇದು ಮೆಟಲ್. ವೆರಿ ಸಿಂಪಲ್. ಹಿಂಗೆ ಯಾಕೆ ಅಂದರೆ ಆ್ಯಸ್ ವಿ ಮೂವ್ ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ increases. As we move down the group, metallic character increases. Why? Very simple. Because as we move down the group, size increases because new shell gets added. As size increases, the tendency to lose electrons increases. Size ಜಾಸ್ತಿ ಹಾಕೊಂಡು ಹೋದಂಗೆ ನ್ಯೂಕ್ಲಿಯಸ್ ಇಂದ ಮತ್ತು ಔಟರ್ ಮೋಸ್ಟ್ ಶೆಲ್ಗೆ ಡಿಫ್ರೆನ್ಸ್ ಭಾಳ ಆಗುತ್ತೆ. ಸೊ ನ್ಯೂಕ್ಲಿಯಸ್ ಎಫೆಕ್ಟ್ ಇದ್ರ ಮೇಲೆ ಔಟರ್ ಮೋಸ್ಟ್ ಶೆಲ್ ಮೇಲೆ ಕಡಿಮೆ ಹಾಕೊಂತ ಹೋಗೋದು. ಇದರ ಎಫೆಕ್ಟ್ ಅದ್ರ ಮೇಲೆ ಭಾಳ ಇಲ್ಲ ಅಂದ್ರೆ ಇದನ್ನು ಈಸಿಲಿ ತೆಗಿಬೋದು. ಸೊ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ಇದನ್ನು ಈಸಿಲಿ ತೆಗಿಬೋದು. ಅಂದರೆ ಔಟರ್ ಮೋಸ್ಟ್ ಶೆಲ್ನಾಗಿರೋ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಈಸಿಲಿ ತೆಗಿಬೋದು. ಸೊ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ size increases, therefore tendency to lose electrons increases. As tendency to lose electrons increases, metallic character increases. What is tendency to lose electrons? That itself is metallic character. So hinge ಕೇಳಿ, what is metallic character? Tendency to lose electrons itself is metallic character. So as we move down the group, the tendency to lose electrons ಅನ್ನು ಕಳ್ಕೊಳ್ಳೋ ಟೆಂಡೆನ್ಸಿ ಜಾಸ್ತಿ ಹಾಕೊಂತ ಹೋಗುತ್ತೆ ಕೆಳಗೆ ಹೋದಂಗೆ. ಸೊ ಅದು ಜಾಸ್ತಿ ಆದರೆ ಮೆಟಾಲಿಕ್ ಕ್ಯಾರೆಕ್ಟರು ಜಾಸ್ತಿ. ಸೊ ನಾನ್ ಮೆಟಲ್ ಇದ್ದಿದ್ದು ಮೆಟಲಾಯ್ಡ್ ಆಗಿ ಲಾಸ್ಟಿಗೆ ಮೆಟಲ್. ಸೊ ಮೇಲೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇರ್ತೈತಿ ಬಿಕಾಸ್ ಸೈಜ್ ಇರ್ತಾವೆ. ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಜಾಸ್ತಿ ಇರ್ತೈತಿ ಮೇಲೆ. ಸೊ ನೈಟ್ರೋಜನ್, ಫಾಸ್ಫರಸ್ ನಾನ್ ಮೆಟಲ್ಸ್, ಅರ್ಸನಿಕ್, ಆಂಟಿಮನಿ ಮೆಟಲಾಯ್ಡ್ಸ್ ಅಂದರೆ ಹ್ಯಾಸ್ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಲಾಸ್ಟಿಗೆ ಬಿಸ್ಮತ್ ಮೆಟಲ್. ವೆರಿ ಕ್ಲಿಯರ್ಲಿ ಐ ಹ್ಯಾವ್ ಎಕ್ಸ್ಪ್ಲೈನ್. ಸೊ ಇಲ್ಲಿ ಏನಾಗುತ್ತೆ, ಒಂದು ಸ್ಟೇಟ್ಮೆಂಟ್ ಇರ್ತೈತಿ, ಅದ್ರ ಬಗ್ಗೆ ನಾವು ಭಾಳಷ್ಟು ಎಕ್ಸ್ಪ್ಲೇನ್ ಮಾಡೋದಿರ್ತೈತಿ, ಭಾಳ ಡಿಸ್ಕಷನ್ ಮಾಡೋದಿರ್ತೈತಿ. ಸೊ ದಿಸ್ ಚಾಪ್ಟರ್ ಟೇಕ್ಸ್ ಟೈಮ್. ಫಸ್ಟ್ ಆಫ್ ಆಲ್ ಇಟ್ಸ್ ಲೆಂದಿ ಆ್ಯಂಡ್ ಇಲ್ಲಿ ಭಾಳ ಫ್ಯಾಕ್ಟ್ಸ್ ಅದಾವೆ. ಒಂದಿಷ್ಟು ಫ್ಯಾಕ್ಟ್ಸ್ ಓಕೆ ಎಕ್ಸ್ಪ್ಲನೇಷನ್ ಇರೋಂಗಿಲ್ಲ, ಓಕೆ ಇದು ಹಿಂಗಂತ ಒಪ್ಕೋಬೇಕಾಗುತ್ತೆ. ಬಟ್ ಬಹಳಷ್ಟಕ್ಕೆ ಪ್ರತಿಯೊಂದು ಪಾಯಿಂಟಿಗೆ ಎಕ್ಸ್ಪ್ಲನೇಷನ್ ಇರ್ತೈತಿ. ಸೊ ಐ ವಿಲ್ ಕೀಪ್ ಎಕ್ಸ್ಪ್ಲೈನಿಂಗ್ ಎವ್ರಿಥಿಂಗ್. ಸೊ ನನಗೆ ಇದು ಹಿಂಗೆ ಅಂತ ಹೇಳಿ ಮುಗ್ಸೋಕೆ ಮನಸ್ಸು ಬರೋಂಗಿಲ್ಲ. ಅಂದರೆ ನೈಟ್ರೋಜನ್, ಫಾಸ್ಫರಸ್ ನಾನ್ ಮೆಟಲ್, ಅರ್ಸನಿಕ್, ಆಂಟಿಮನಿ ಮೆಟಲೈಟ್ಸ್, ಬಿಸ್ಮತ್ ಮೆಟಲ್. ಓಕೆ, ನೆಕ್ಸ್ಟ್ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಹಿಂಗೆ ಮಾಡೋಕ್ಕೆ ಬರೋಂಗಿಲ್ಲ ಬಿಕಾಸ್ ದೇರ್ ಈಸ್ ಸಮಥಿಂಗ್ ಟು ಎಕ್ಸ್ಪ್ಲೈನ್. ವೈ ಅನ್ನೋ ಕ್ವಶನ್ಗೆ ಆನ್ಸರ್ ಮಾಡಬೇಕಲ್ಲ ನಾವು. ಆ್ಯಂಡ್ ಸಮ್ಟೈಮ್ಸ್ ಹೆಂಗಿರ್ತಂದ್ರೆ ನೀವು ವೈ ಕ್ವಶನ್ ಆನ್ಸರ್ ಮಾಡೋಕ್ಕೆ ಬರೋಂಗಿಲ್ಲ, ಅಂಥ ಒಂದಿಷ್ಟು ಫ್ಯಾಕ್ಟ್ಸ್ ಇರ್ತವೆ. ಯು ಹ್ಯಾವ್ ಟು ಜಸ್ಟ್ ಸೇ ಓಕೆ ಅನ್ಬೇಕು. ಬಟ್ ಮೋಸ್ಟ್ ಆಫ್ ದೆಮ್ ವಿಲ್ ಹ್ಯಾವ್ ಎಕ್ಸ್ಪ್ಲನೇಷನ್. ಸೊ ದಿಸ್ ಚಾಪ್ಟರ್ ವಿಲ್ ಟೇಕ್ ಟೈಮ್ ಆ್ಯಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೈ. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ವೈ ಕಲ್ತ್ರೆ ಏನು ಯೂಸು ಇಲ್ಲ. ಓಕೆ, ನೆಕ್ಸ್ಟ್ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. Melting and boiling points of group 15 elements increase on moving down the group from nitrogen to bismuth. ಕೆಳಗೆ ಹೋದಂಗೆ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಇನ್ಕ್ರೀಸ್ ಆಗ್ತಾವಂತ. ಎದಕ್ಕಂತ ಅವ್ರು ಕೊಟ್ಟಾರ ನೋಡೋಣ. ಮೊದಲು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ.
ಡ್ಯೂ ಟು ದ ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಕೆಳಗೆ ಹೋದಂಗೆ ಸೈಜ್ ಜಾಸ್ತಿ ಆಗುತ್ತೆ, ಅದಕ್ಕೆ ಮೆಟಾಲಿಕ್ ಅಲ್ಲ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತಾವೆ. ಆ್ಯಂಡ್ ಇನ್ಕ್ರೀಸ್ ಇನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಓಕೆ, ವಾಟ್ ಈಸ್ ಟ್ರೈಂಗ್ ಟು ಟೆಲ್ ಈಸ್ ಕೆಳಗೆ ಹೋದಂಗೆ ಸೈಜ್ ಜಾಸ್ತಿ ಆಗುತ್ತೆ, ಸೈಜ್ ಜಾಸ್ತಿ ಆಗುತ್ತೆ ಒಂದು. ಇನ್ನೊಂದೇನಾಗುತ್ತೆ, ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ ಹೋಗ್ತಾವೆ. ಈಗ ನೈಟ್ರೋಜನ್ 7 ಪ್ರೋಟಾನ್ಸ್ 7 ಎಲೆಕ್ಟ್ರಾನ್ಸ್, ಫಾಸ್ಫರಸ್ 15 ಪ್ರೋಟಾನ್ಸ್ 15 ಎಲೆಕ್ಟ್ರಾನ್ಸ್. ಸೊ ಆರ್ಸೆನಿಕ್ ಆ್ಯಂಟಿಮನಿ ಬಿಸ್ಮತ್ ಕೆಳಗೆ ಹೋದಂಗೆ ನಂಬರ್ ಆಫ್ ಪ್ರೋಟಾನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಹಾಕೊಂಡು ಹೋಗ್ತಾವೆ. ಸೊ ಒಂದು ನೈಟ್ರೋಜನ್ ಮತ್ತು ಇನ್ನೊಂದು ನೈಟ್ರೋಜನ್ ಮಾಲಿಕ್ಯೂಲ್ ನಡುವು N2 ಮತ್ತು N2 ನೋಡಿರಿ. N2 ಯಾಕಂದ್ರೆ ನೈಟ್ರೋಜನ್ ಇಸ್ ಅವೈಲೇಬಲ್ ಆಸ್ N2 ಅಲ್ಲ ಮೋಸ್ಟ್ ಆಫ್ ಇಟ್. ಸೊ N2 ಮತ್ತು N2 ನಡು ನಾವು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ 7 ಪ್ರೋಟಾನ್ ಇದ್ರಾಗ 7 ಎಲೆಕ್ಟ್ರಾನ್. N2 ತೊಗೊಂಡ್ರೆ ನೀವು 14 ಇರುತ್ತೆ. N2 ಬೇಡ, ಬರೀ N ಮತ್ತು N ನಡು ಅನ್ಕೋರಿ. ನೈಟ್ರೋಜನ್ ಮತ್ತು ನೈಟ್ರೋಜನ್ ನೋಡು ಹಂಗೆ ಇಮೇಜಿನ್ ಮಾಡೋಣ ಅಂತ. ಇದ್ರಾಗ 7 ಪ್ರೋಟಾನ್ಸ್ 7 ಎಲೆಕ್ಟ್ರಾನ್ಸ್, ಇದ್ರಾಗೂ 7 ಪ್ರೋಟಾನ್ಸ್ 7 ಎಲೆಕ್ಟ್ರಾನ್ಸ್. ಈ ಕೆಳಗೆ ಹೋದಂಗೆ ಫಾಸ್ಫರಸ್ ನೋಡಿದ್ರೆ 15 ಪ್ರೋಟಾನ್ಸ್ 15 ಎಲೆಕ್ಟ್ರಾನ್ಸ್ ಇದ್ರಾಗ, 15 ಪ್ರೋಟಾನ್ಸ್ 15 ಎಲೆಕ್ಟ್ರಾನ್ಸ್ ಇದ್ರಾಗ. ಸೊ ಪಾಸಿಟಿವ್ ಚಾರ್ಜಸ್ 15, ನೆಗೆಟಿವ್ ಚಾರ್ಜ್ 15. ಈ ಫಾಸ್ಫರಸ್ ಇದ್ರಾಗೂ 15 ಪಾಸಿಟಿವ್ 15 ನೆಗೆಟಿವ್, ಮೇಲೆ 7 ಪಾಸಿಟಿವ್ 7 ನೆಗೆಟಿವ್, ಈ ಕಡೆ 7 ಪಾಸಿಟಿವ್ 7. ಸೊ ಇಲ್ಲಿ 7 ನಡು ಎಷ್ಟು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತೈತಿ, ಅದು 15 ಇದ್ದಾಗ ಇನ್ನೂ ಜಾಸ್ತಿ ಇರ್ತೈತಿ. ಬಿಕಾಸ್ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಜಾಸ್ತಿ ಹಾಕೊಂಡು ಹೊಂಟವಂದ್ರೆ ಅದ್ರ ನಡು ಇಂಟರಾಕ್ಷನ್ ಜಾಸ್ತಿ ಹಾಕೊಂಡು ಹೋಗುತ್ತೆ. ಸೊ ಇನ್ನು ಆರ್ಸೆನಿಕ್ 33 ಇನ್ನೂ ಜಾಸ್ತಿ. ಸೊ ಇನ್ನೂ ಜಾಸ್ತಿ ಹಂಗೆ ಇನ್ನೂ ಜಾಸ್ತಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹಾಕೊಂಡು ಕೆಳಗೆ ಹೋದಂಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಹಾಕೊಂತ ಹೊಂಟೈತಿ ಅಂದ್ರೆ ಏನಾದ ಅದನ್ನ ಫೋರ್ಸ್ ಆಫ್ ಅಟ್ರಾಕ್ಷನ್ ಹತ್ರ ಬರೋ ಫೋರ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ಅದನ್ನು ಮುರಿಯಾಕೆ ಜಾಸ್ತಿ ಎನರ್ಜಿ ಹಾಕಬೇಕು. ಅದನ್ನ ಯಾಕೆ ಮುರಿಬೇಕು, ನಾನು ಅದನ್ನ ಯಾಕೆ ಬ್ರೇಕ್ ಮಾಡಬೇಕು? ವೈ ಶುಡ್ ಐ ಬ್ರೇಕ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದ್ರೆ ವಾಟ್ ಆರ್ ವಿ ಡಿಸ್ಕಸಿಂಗ್? ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ಅಂತಂದ್ರೆ ಸಾಲಿಡ್ ಇದ್ದು ಲಿಕ್ವಿಡ್ ಮಾಡೋದು. ಸೊ ಸಾಲಿಡ್ ಇದ್ದು ಲಿಕ್ವಿಡ್ ಮಾಡೋದು ಅಂದ್ರೆ ಈ ಮೊಲಿಕ್ಯೂಲ್ ಮತ್ತು ಈ ಮೊಲಿಕ್ಯೂಲ್ ನಡುವೆ ಇರೋ ಬಾಂಡನ್ನು ಬ್ರೇಕ್ ಮಾಡಬೇಕು. ಕೆಳಗೆ ಹೋದಂಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗಿ ಆ ಬಾಂಡ್ ಸ್ಟ್ರಾಂಗ್ ಹಾಕೊಂತ ಹೊಂಟೈತಿ. ಸ್ಟ್ರಾಂಗ್ ಹಾಕೊಂತ ಹೊಂಟೈತಿ ಕೆಳಗೆ ಹೋದಂಗೆ ಅಂದ್ರೆ ಆ ಸ್ಟ್ರಾಂಗ್ ಆಗಿದ್ದನ್ನು ಮುರಿಯಾಕೆ ಬ್ರೇಕ್ ಮಾಡೋಕೆ ಹ್ಯಾವ್ ಟು ಸಪ್ಲೈ ಮೋರ್ ಎನರ್ಜಿ, ಹ್ಯಾವ್ ಟು ಸಪ್ಲೈ ಮೋರ್ ಹೀಟ್. ದೇರ್ ಫೋರ್ ಕೆಳಗೆ ಹೋದಂಗೆ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಹಾಕೊಂತ ಹೋಗ್ತದೆ. ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಸಾಲಿಡ್ ಇದ್ದು ಲಿಕ್ವಿಡ್ ಮಾಡೋದು, ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಲಿಕ್ವಿಡ್ ಗ್ಯಾಸ್ ಮಾಡೋದು. ದಟ್ ಈಸ್ ವೈ. ಸೊ ಸಿಂಪಲಾಗಿ ಇನ್ನೊಂದು ಹೇಳಬೇಕಾದ್ರೆ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ಇಂಟರ್ಮಾಲಿಕ್ಯುಲರ್ ಸೈಜ್ ಇನ್ಕ್ರೀಸಸ್, ಅಲಾಂಗ್ ವಿತ್ ದ್ಯಾಟ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸಸ್. ಸೊ ಇಫ್ ಯು ಹ್ಯಾವ್ ಟು ಮೆಲ್ಟ್ ಆರ್ ಬಾಯ್ಲ್ ಯು ಹ್ಯಾವ್ ಟು ಬ್ರೇಕ್ ದೋಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಕೆಳಗೆ ಹೋದಂಗೆ ಅವು ಜಾಸ್ತಿ ಆಗ್ತಾವೆ, ಅವು ಜಾಸ್ತಿ ಆಗಿದ್ದನ್ನು ಬ್ರೇಕ್ ಮಾಡಬೇಕು ಅಂದರೆ ಜಾಸ್ತಿ ಹೀಟ್ ಸಪ್ಲೈ ಮಾಡಬೇಕು. therefore boiling point and melting point increases. Okay. Density. Third point is density. Density increases on moving down the group from nitrogen to bismuth. Nitrogen and bismuth ಕೆಳಗೆ ಹೋದಂಗೆ ಏನಾಗುತ್ತೆ, ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಓಕೆ, ಎದಕ್ಕೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಅದನ್ನು ಡಿಸ್ಕಸ್ ಮಾಡೋಣ. ಡೆನ್ಸಿಟಿ ಅಂದರೆ ಏನು? ಮಾಸ್ ಬೈ ವಾಲ್ಯೂಮ್. ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮನಿ, ಬಿಸ್ಮತ್. ಸೊ ಕೆಳಗೆ ಹೋದಂಗೆ ಮಾಸ್ ಜಾಸ್ತಿ ಹಾಕೊಂತ ಹೋಗುತ್ತೆ ಬಿಕಾಸ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಕೀಪ್ ಆನ್ ಇನ್ಕ್ರೀಸಿಂಗ್. ಇಲ್ಲಿ 7 ಪ್ರೋಟಾನ್ 7 ಎಲೆಕ್ಟ್ರಾನ್ ಇದ್ರೆ 15 ಪ್ರೋಟಾನ್ 15 ಎಲೆಕ್ಟ್ರಾನ್ ಇದ್ರೆ 33, ಹಂಗೆ ಇದು ಆ್ಯಂಟಿಮನಿ ಬಿಸ್ಮತ್ ಇನ್ನೂ ಜಾಸ್ತಿ ಹಾಕೊಂತ ಹೋಗ್ತವೆ. ಅದು ಅದಕ್ಕೆ ಹೇಳ ಅಂದರೆ ಅಟಾಮಿಕ್ ನಂಬರ್ ನಂಗೆ ನೆನಪಿಲ್ಲ. ಓಕೆ, ಇಟ್ಸ್ ಓಕೆ. ನೀವು ಇಲ್ಲಿ ತನಕ ನೆನ್ಪಿಟ್ಕೊಂಡ್ರೆ ಸಾಕು. ಅಟಾಮಿಕ್ ನಂಬರ್ ಎಕ್ಸಾಕ್ಟ್ಲಿ ನೆನ್ಪಿಡೋ ಅವಶ್ಯಕತೆ ಇಲ್ಲ, ನನಗಂತೂ ಇಲ್ಲ, ಬಿಕಾಸ್ ನಾನು ಕಲ್ಸೋಲ್ಲ. ಓಕೆ, ಅದ್ರ ಬಗ್ಗೆ ಡೀಟೇಲ್ ಆಮೇಲೆ ಡಿಸ್ಕಸ್ ಮಾಡೋಣ ಅಂತ. ವಿಲ್ ಸ್ಟಿಕ್ ಟು ಡೆನ್ಸಿಟಿ ಹಿಯರ್. ಕೆಳಗೆ ಹೋದಂಗೆ ಮಾಸ್ ಜಾಸ್ತಿ ಹಾಕೊಂತ ಹೋಗುತ್ತೆ, ಯಾಕಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಜಾಸ್ತಿ ಹಾಕೊಂತ ಹೋಗ್ತವೆ. ಸೊ ಮಾಸ್ ಜಾಸ್ತಿ ಹಾಕೊಂತ ಹೋಯ್ತು ಅಂದರೆ ಡೆನ್ಸಿಟಿನೂ ಜಾಸ್ತಿ ಹಾಕೊಂತ ಹೋಗುತ್ತೆ. ಈಗ ನಿಮ್ಗೆ ಏನು ಕ್ವಶನ್ ಬರ್ಬೋದು, ಕೆಳಗೆ ಹೋದಂಗೆ ಸೈಜು ಜಾಸ್ತಿ ಹಾಕೊಂತ ಹೋಗುತ್ತೆ. ಆ್ಯಸ್ ವಿ ಮೂವ್ ಡೌನ್ ದ ಗ್ರೂಪ್ ಸೈಜ್ ಇನ್ಕ್ರೀಸ್ ಅಂದರೆ ವಾಲ್ಯೂಮ್ ಇನ್ಕ್ರೀಸ್ ಆಗಬೇಕು. ಸೊ ಮಾಸು ಇನ್ಕ್ರೀಸ್ ವಾಲ್ಯೂಮ್ ಇನ್ಕ್ರೀಸ್ ಅಂದರೆ ಇದು ಎಷ್ಟು ಅಷ್ಟು ಹೊಡಿಬೇಕು. ಡೆನ್ಸಿಟಿ ಯಾಕೆ ಜಾಸ್ತಿ ಆಗುತ್ತಾ ಅಂದ್ರೆ ನೀವು ಕೇಳಿದ ಕ್ವಶನ್ ಕರೆಕ್ಟ್ ಐತಿ. ವಾಲ್ಯೂಮು ಜಾಸ್ತಿ ಆಗುತ್ತಲ್ಲ ಯಾಕೆ ಅಂತ ಕೇಳಿದ್ರೆ ಓಕೆ ಹಿಂಗೆ ಪ್ರೊಬಬ್ಲಿ. ಓಕೆ, ಮಾಸ್ ಜಾಸ್ತಿ ಆಗುತ್ತಾ ಅದಕ್ಕೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಬಟ್ ನಮ್ಗೆ ಏನು ಕ್ವಶನ್ ಬರುತ್ತೆ, ಕೆಳಗೆ ಹೋದಂಗೆ ವಾಲ್ಯೂಮು ಜಾಸ್ತಿ ಆಗುತ್ತೆ. ಸೊ ನ್ಯೂಮರೇಟರು ಇನ್ಕ್ರೀಸ್ ಆಗುತ್ತೆ, ಡಿನಾಮಿನೇಟರು ಇನ್ಕ್ರೀಸ್ ಆದರೆ ಇದು ಎಷ್ಟು ಅಷ್ಟೇ ಇರಬೇಕಿತ್ತು. ಇದು ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಇಲ್ಲೇ 2 ಫ್ಯಾಕ್ಟರ್ ಅದಾವೆ, ಮಾಸ್ ಜಾಸ್ತಿ ಆಗೋ ಫ್ಯಾಕ್ಟರ್, ವಾಲ್ಯೂಮ್ ಜಾಸ್ತಿ ಆಗೋ ಫ್ಯಾಕ್ಟರ್. ಇಲ್ಲಿ ಮಾಸ್ ಜಾಸ್ತಿ ಆಗುತ್ತೆ.
ಯು ಕಂಪೇರ್ ಇಟ್ ಟು ವಾಲ್ಯೂಮ್, ಮಾಸ್ ಜಾಸ್ತಿ ಆಗುತ್ತೆ, ವಾಲ್ಯೂಮ್ ಕಡಿಮೆ ಜಾಸ್ತಿ ಆಗುತ್ತೆ. ಏನು ಜಾಸ್ತಿ ಕಡಿಮೆ ಜಾಸ್ತಿ ಆಗತ್ತಿಲ್ಲ ರೀ, ಮಾಸು ಭಾಳಷ್ಟು ಜಾಸ್ತಿ ಆಗುತ್ತೆ, ವಾಲ್ಯೂಮು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಿಕಾಸ್ ನಾವು ಲಾಸ್ಟ್ ವಿಡಿಯೋ ಡಿಸ್ಕಸ್ ಮಾಡಿ ಕೇಳೋದು ಸ್ಮಾಲ್ ಇನ್ಕ್ರೀಸ್ ಇನ್ ಸೈಜ್ ಫಾಸ್ಫರಸ್ ಇನ್ ದ ಬಿಸ್ಮತ್ ಬಿಕಾಸ್ ಪುವರ್ ಶೀಲ್ಡಿಂಗ್ ಆಫ್ ಡಿ ಆ್ಯಂಡ್ ಎಫ್ ಇದನ್ನು ಡಿಸ್ಕಸ್ ಮಾಡಿವಿ ಪ್ರಿವಿಯಸ್ ವಿಡಿಯೋ ಒಳಗೆ. ಸೊ ವಾಲ್ಯೂಮ್ ಕಡಿಮೆ ಜಾಸ್ತಿ ಆಗುತ್ತೆ, ಮಾಸ್ ಜಾಸ್ತಿ ಆಗುತ್ತೆ, ನ್ಯೂಮರೇಟರ್ ಜಾಸ್ತಿ. ಸೊ ಇದರ ಎಫೆಕ್ಟ್ ಮೇಲೆ ಇರ್ತೈತಿ. ಸೊ ಡೆನ್ಸಿಟಿ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. Allotropy. All the elements of group 15 except nitrogen and bismuth exhibit allotropy. Allotropy ಅಂದ್ರೆ ಏನು? Allotropes ಅಂದ್ರೆ ಏನು? We know best example for allotropes is we consider carbon. Carbon it has more than 2, but we stick to 2 allotropes. ಯಾವು ಗ್ರಾಫೈಟ್ ಆ್ಯಂಡ್ ಡೈಮಂಡ್. ಹಂಗೆ ಈ 15 ಗ್ರೂಪ್ ಎಲಿಮೆಂಟ್ಸು ನೈಟ್ರೋಜನ್ ಮತ್ತು ಬಿಸ್ಮತ್ ಬಿಟ್ಟರೆ ಉಳ್ಕಿದ್ದು, ನೈಟ್ರೋಜನ್ ಮತ್ತು ಬಿಸ್ಮತ್ ಬಿಟ್ಟರೆ ಯಾವ ಉಳಿದು ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮನಿ. ಇವು ಏನು ಮಾಡ್ತಾವೆ ಅಂತ ಅಲೋಟ್ರೋಪಿ ತೋರಿಸ್ತಾವೆ. ಅಂದರೆ ಬೇರೆ ಫಾರ್ಮ್ಸ್ ಇರ್ತಾವೆ ಅದ್ರ. ವಾಟ್ ಆರ್ ಅಲೋಟ್ರೋಪ್ಸ್? ಅಲೋಟ್ರೋಪ್ಸ್ ಆರ್ ದೋಸ್ ವಿಚ್ ಹ್ಯಾವ್ ಸೇಮ್ ಕೆಮಿಕಲ್ ಪ್ರಾಪರ್ಟಿ ಬಟ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟಿ. ಇದನ್ನು ಹೆಂಗೆ ಹೇಳಿದೆ ಅಂದ್ರೆ ನಂಗೆ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ನೆನಪೈತೆ. ಕಾರ್ಬನ್ನದ್ದು ಗ್ರಾಫೈಟ್, ಡೈಮಂಡ್ ಇಸ್ ವೆರಿ ಹಾರ್ಡ್, ಗ್ರಾಫೈಟ್ ಇಸ್ ವೆರಿ ಸಾಫ್ಟ್. ಸೊ ಫಿಸಿಕಲಿ ದೇ ಆರ್ ಡಿಫ್ರೆಂಟ್, ಬಟ್ ಎರಡರಾಗೂ ಇರೋದು ಕಾರ್ಬನ್ನ. ಸೊ ಹಂಗೆ ಫಾಸ್ಫರಸ್ ಎಕ್ಸಿಸ್ಟ್ಸ್ ಇನ್ 3, ಹಂಗೆ ಒಂದು ಫಾಸ್ಫರಸ್ ಎಕ್ಸಾಂಪಲ್ ಕೊಟ್ಟಾರೆ. ಎಕ್ಸಿಸ್ಟ್ ಇನ್ 3 ಅಲೋಟ್ರೋಪಿಕ್ ಫಾರ್ಮ್ಸ್: ವೈಟ್ ಫಾಸ್ಫರಸ್, ರೆಡ್ ಫಾಸ್ಫರಸ್, ಬ್ಲ್ಯಾಕ್ ಫಾಸ್ಫರಸ್. ಈ ಮೂರು ಬಗ್ಗೆ, ವೈಟ್ ಫಾಸ್ಫರಸ್, ರೆಡ್ ಮತ್ತು ಬ್ಲ್ಯಾಕ್ ಫಾಸ್ಫರಸ್, ಈ ಮೂರು ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಪ್ರತಿ ವರ್ಷ ಇರ್ತಿತ್ತು. ಈಗ ಮುಂದೆ ಇಫ್ ಯು ಸಿ ಪೇಜ್ ನಂಬರ್ 43-44 ಒಳಗೆ ವೈಟ್, ರೆಡ್, ಬ್ಲ್ಯಾಕ್ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಎವ್ರಿ ಟೈಮ್ ನಾವು ಮಾಡ್ತಿದ್ವಿ. ಈ ಇಯರ್ ಆ ಲಿಸ್ಟ್ ಒಳಗೆ ಈ ಅಲೋಟ್ರೋಪ್ಸ್ ಬಗ್ಗೆ ಡೀಟೇಲ್ ಡಿಸ್ಕಷನ್ ತೆಗೆದಾರ. ಬಟ್ ಆ್ಯಸ್ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಅದು ನಮ್ಮ ಸ್ಟೇಟ್ ಗೌರ್ಮೆಂಟ್ನವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ವಿ ಶುಡ್ ಸಿ. ಓಕೆ, ಅದಿರಲಿ. ಆರ್ಸೆನಿಕ್ ಆ್ಯಂಡ್ ಆ್ಯಂಟಿಮನಿ ಎಕ್ಸಿಸ್ಟ್ ಆ್ಯಸ್ ಯೆಲ್ಲೋ ಆ್ಯಂಡ್ ಗ್ರೇ ಫಾರ್ಮ್ಸ್ ಇರ್ತಾವೆ. ನೈಟ್ರೋಜನ್ ಬಿಸ್ಮತ್ ಅಂತೂ ಅಲೋಟ್ರೋಪ್ ತೋರಿಸೋಂಗಿಲ್ಲ. ಓಕೆ, ದೀಸ್ ವೇರ್ ಫಿಸಿಕಲ್ ಪ್ರಾಪರ್ಟೀಸ್. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಒಳಗೆ ಮೇನ್ ನಾವು ಇಲ್ಲಿ ಡಿಸ್ಕಸ್ ಮಾಡೋದು ಎದ್ರ ಬಗ್ಗೆ? ಆಕ್ಸಿಡೇಷನ್ ಸ್ಟೇಟ್ಸ್ ಬಗ್ಗೆ. ಓಕೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಆದಷ್ಟು ಡೀಟೇಲ್ ಡಿಸ್ಕಷನ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ. ಆಕ್ಸಿಡೇಷನ್ ಸ್ಟೇಟ್ಸ್ ಬಗ್ಗೆ ಬಿಫೋರ್ ವಿ ಗೋ ಇನ್ ಟು ಆ್ಯಂಡ್ ಲುಕ್ ಇನ್ ಟು ಅಲ್ಲಿ ಏನು ಕೊಟ್ಟಾರ, ನಾವು ಒಂದು ಸ್ವಲ್ಪ ನಿಮಗೆ ಹಂಗೆ ಹೇಳ್ತೇನೆ. ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣಂತೆ. ಏನು ಡಿಸ್ಕಸ್ ಮಾಡೋಣ? ಈ 15 ಗ್ರೂಪದ್ದು ಜನರಲ್ electronic configuration, general outer electronic configuration ಏನು? NS2 NP3. ನೈಟ್ರೋಜನ್ ಎಕ್ಸಾಂಪಲ್ ತಗೋಣ. ನೈಟ್ರೋಜನ್ ಅಟಾಮಿಕ್ ನಂಬರ್ 7. 1s2 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ತೀನಿ ಅಲ್ಲಿ. 1s2 2s2 2p3. ಈ ಆಕ್ಸಿಡೇಷನ್ ಸ್ಟೇಟ್ಸ್ ಬಗ್ಗೆ ಸ್ವಲ್ಪ ಹಂಗೆ ಬೇಸಿಕ್ನ ಸ್ವಲ್ಪ ಹೇಳ್ತೀನಿ, ಆಮೇಲೆ ಅಲ್ಲಿ ಏನು ಕೊಡ್ತಾರೆ ನೋಡೋಣ. ಆಕ್ಸಿಡೇಷನ್ ಸ್ಟೇಟ್ಸ್ ಅಂದ್ಕೊಳ್ಳೆ, ಆಕ್ಸಿಡೇಷನ್ ಸ್ಟೇಟ್ ಅಂದಾಗ ಈಗ ನೋಡಿರಿ, ಫುಲ್ ಬೇಸಿಕ್ಕಿಂದ ಬರ್ತೀನಿ ನಾನು. ಇದು ಒಮ್ಮೆ ಹೇಳ್ಬಿಡ್ತೀನಿ, ಮುಂದೆ ನೀವು ತಲೆಗೆ ಇಟ್ಕೊಂಡ್ಬಿಡ್ಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಇಟ್ಸ್ ಓಕೆ. ಇಫ್ ಯು ಡೋಂಟ್ ನೋ ದೆನ್ ಲಿಸನ್ ಕೇರ್ಫುಲಿ ಆ್ಯಂಡ್ ಎವ್ರಿ ಟೈಮ್ ಇದು ಬಂದಾಗ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರೋಕ್ಕೆ ಹೋಗಲ್ಲ. ಈಗ ಒಂದು ಡೀಟೇಲಾಗಿ ಹೇಳ್ಬಿಡ್ತೀನಿ, ಕೇಟ್. ಹಿಂಗೆ ತನ್ಕೋರಿ. ಸೋಡಿಯಂ ಅಟಾಮಿಕ್ ನಂಬರ್ 11 ಹೋದಲ್ರಿ. ಸೊ ಅದ್ರ ಕಡೆ 11 ಪ್ರೋಟಾನ್ಸ್ ಇರ್ತಾವೆ, 11 ಎಲೆಕ್ಟ್ರಾನ್ಸ್ ಇರ್ತಾವೆ. ಇದ್ರ ಆಕ್ಸಿಡೇಷನ್ ಸ್ಟೇಟ್ ಏನು ಅಂತ ಕೇಳಿದ್ರೆ 0. ಈಗ ಅದು ಹಿಂಗೆ ಆತನ್ಕೋರಿ. ಸೋಡಿಯಂ NA ಇದ್ದಿದ್ದು NA+ ಆತನ್ಕೋರಿ. NA+ ಆತಂದ್ರೆ ಪ್ರೋಟಾನ್ಸ್ ಆ್ಯಸ್ ಇಟ್ ಈಸ್ ಉಳಿತಾವೆ 11, ಬಟ್ ಎಲೆಕ್ಟ್ರಾನ್ 11 10 ಆಗ್ತಾವೆ. ಅಂದ್ರೆ ಅದು 1 ಎಲೆಕ್ಟ್ರಾನ್ ಕಳ್ಕೊಳ್ತು. 1 ಎಲೆಕ್ಟ್ರಾನ್ ಕಳ್ಕೊಂತು ಅಂದ್ರೆ +1 ಆಕ್ಸಿಡೇಷನ್ ಸ್ಟೇಟ್. ಸೊ ಇದ್ರದ್ದು ಏನು +1 ಆಕ್ಸಿಡೇಷನ್ ಸ್ಟೇಟ್. ಇದ್ರದ್ದು ಕಳ್ಕೊಂಡಿಲ್ಲ, ತೊಗೊಂಡು ಇಲ್ಲ. 11 ಇದಕ್ಕೆ ಅದರ ಆಕ್ಸಿಡೇಷನ್ ಸ್ಟೇಟ್ 0. ಸೊ ಈ Na+ ಆಕ್ಸಿಡೇಷನ್ ಸ್ಟೇಟ್ +1. ಈ ಎಕ್ಸಾಂಪಲ್ ಯಾಕೆ ನಾನು ನಿಮ್ಗೆ ತೊಗೊಂಡೆ? ಆಕ್ಸಿಡೇಷನ್ ಸ್ಟೇಟ್ ಅಂದರೆ ಏನೂ ಗೊತ್ತಿಲ್ಲ ನಿಮ್ಗೆ ಅಂತಿದ್ದವ್ರಿಗೂ ಇದು ಅರ್ಥ ಆಗಲಿ. ಸೊ Na+ ಅಂದರೆ ಅದರ ಆಕ್ಸಿಡೇಷನ್ ಸ್ಟೇಟ್ +1 ಬಿಕಾಸ್ ಇಟ್ ಹ್ಯಾಸ್ ಲಾಸ್ಟ್ 1 ಎಲೆಕ್ಟ್ರಾನ್. ಇಫ್ ಇಟ್ ಹ್ಯಾಸ್ ಗೇನ್ಡ್ 1 ಎಲೆಕ್ಟ್ರಾನ್ ಅದರ ಆಕ್ಸಿಡೇಷನ್ ಸ್ಟೇಟ್ -1. ಅದು ಏನೂ ಮಾಡಿಲ್ಲ, ಕಳ್ಕೊಂಡು ಇಲ್ಲ, ಗೇನು ಮಾಡಿಲ್ಲ ಅಂದ್ರೆ ಅದರ ಆಕ್ಸಿಡೇಷನ್ ಸ್ಟೇಟ್ 0. ಸೊ ಹಿಂಗೆ ಈ 15 ಗ್ರೂಪ್ ಎಲಿಮೆಂಟ್ಸ್ ಏನೇನು ಆಕ್ಸಿಡೇಷನ್ ಸ್ಟೇಟ್ಸನ್ನು ತೋರಿಸ್ತಾವೋ ಅನ್ನೋದು ನಮ್ಗೆ ಮುಂದೆ ಡಿಸ್ಕಸ್ ಮಾಡ್ತೀವಿ.
ಏನೇನು ಆಕ್ಸಿಡೇಷನ್ ಸ್ಟೇಟ್ಸ್ ತೋರಿಸ್ತಾವು ಅಂತ. ಈಗ ಇಲ್ಲಿ ಬರೋಣ ವಾಪಸ್. ಈ ನೈಟ್ರೋಜನ್ ಎಕ್ಸಾಂಪಲ್ ತೊಗೊಂಡಿನಿ ನಾನು. ಏನು ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ಬೋದು? ಓಕೆ, ಒಂದು ನಮಗೆ ಏನು ಗೊತ್ತಿರಬೇಕು, ಔಟರ್ ಮೋಸ್ಟ್ ಶೆಲ್ ಅಥವಾ ವ್ಯಾಲೆನ್ಸ್ ಶೆಲ್ ಒಳಗಿರೋ ಎಲೆಕ್ಟ್ರಾನ್ಸ್ ಅಷ್ಟ ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾವೆ. ಈಗ ಔಟರ್ ಮೋಸ್ಟ್ ಶೆಲ್ ಯಾವುದು? ಇಲ್ಲಿ 2 ಶೆಲ್ ಅದಾವೆ, ಫಸ್ಟ್ ಶೆಲ್, ಸೆಕೆಂಡ್ ಶೆಲ್. ಸೆಕೆಂಡ್ ಶೆಲ್ನಾಗಿರೋ ಎಲೆಕ್ಟ್ರಾನ್ಸ್ ಎಷ್ಟು ಅದಾವೆ? 2s2 2p3 3+2 5 ಎಲೆಕ್ಟ್ರಾನ್ಸ್ ಅದಾವೆ. ಈ 5 ಎಲೆಕ್ಟ್ರಾನ್ಸ್ ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾವೆ. ಅಂದ್ರೆ ಇವು ಐದರಾಗ ಯಾವಾರ ಕಳ್ಕೋಬೇಕು ಅಥವಾ ಇವಕ್ಕೆ ಬಂದು ಒಂದಿಷ್ಟು ಆ್ಯಡ್ ಆಗಬೇಕು. ಅಂದರೆ 2p3 ಇದ್ದಿದ್ದು 2p2 ಆಯ್ತು, ಅಂದರೆ ಇನ್ನು ಒಂದು ಹೋತು, ಒಂದು ಎಲೆಕ್ಟ್ರಾನ್ ಕಡಿಮೆ ಆಯ್ತು. ಅಥವಾ 2p3 ಇದ್ದಿದ್ದು 2p4 ಆಗ್ಬೋದು, ಒಂದು ಎಲೆಕ್ಟ್ರಾನ್ ಬಂತು. ಸೊ 5 ಎಲೆಕ್ಟ್ರಾನ್ ಕಳಿಬೋದು ಅಥವಾ ಇವಕ್ಕೆ ಬಂದು ಆ್ಯಡ್ ಆಗ್ಬೋದು. ಇದು ಏನೂ ಆಗಂಗಿಲ್ಲ, ಒಳಗಿನ್ನೂ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ. ಓಕೆ, ಈಗ 2s2 2p3ನ ಕನ್ಸಿಡರ್ ಮಾಡಿದರೆ, ಇದನ್ನು ಕನ್ಸಿಡರ್ ಮಾಡಿದ್ರೆ 2s2 2p3 ಟೋಟಲ್ ಎಷ್ಟು ಅದು? ಹೊರಗಿನ್ನೂ 5 ಆಯಿತು. ಇನ್ನು 3 ಬಂದುಬಿಟ್ರೆ ಆಕ್ಟೇಟ್ ಆಗುತ್ತೆ. 5+3 ಆಕ್ಟೇಟ್ ಆಗುತ್ತೆ. ಸೊ 5+3 ಆಕ್ಟೇಟ್ ಆಯಿತು ಅಂದ್ರೆ ಈ 3 ಎಲೆಕ್ಟ್ರಾನ್ ತೊಗೊಂಡು ಅನ್ಕೋರಿ. ಅದು 3 ಎಲೆಕ್ಟ್ರಾನ್ ತೊಗೊಂತಂದ್ರೆ -3 ಆಕ್ಸಿಡೇಷನ್ ಸ್ಟೇಟ್. -3 ಆಕ್ಸಿಡೇಷನ್ ಸ್ಟೇಟ್. -3 ಯಾಕಂದ್ರೆ 5 ಎಲೆಕ್ಟ್ರಾನ್ ಇದ್ದು ಅದೇನಿತ್ತು 2s2 2p3 ಇತ್ತು. 5 ಎಲೆಕ್ಟ್ರಾನ್ ಇದ್ದು 2 3 5 ಇತ್ತು. ಇನ್ನು +3 ಆಗ್ಬಿಡ್ತದೆ. 3 ಬಂದು ಅಂದ್ರೆ 8 ಆಯ್ತು. 8 ಆದ್ರೆ ಆಕ್ಟೇಟ್ ಆಯ್ತು, ಸ್ಟೇಬಲ್ ಆಯ್ತು. ಅದಕ್ಕೆ 3 ತೊಗೊಂತದು. ಸೊ 2p3 ಇದ್ದು 2p6 ಆಯ್ತು, 3 ತೊಗೊಂಡ್ರೆ. ಅವಾಗ ಇದೇನು -3 ಆಕ್ಸಿಡೇಷನ್ ಸ್ಟೇಟ್ ತೋರ್ಸತೈತಿ ಅಂತ. -3 ಯಾಕೆ ತೊಗೊಂತಲ್ಲ, ರಿಸೀವ್ ಮಾಡ್ತು, ಗೇನ್ ಮಾಡ್ತು. ಸೊ -3. ಸೊ ಹಂಗೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಾನು. ಈಗ ಹಿಂಗೈತಿ, ಈಗ 2s2 2p3 ಐತಲ್ಲ, ಲಾಸ್ಟಿಗೆ ನೈಟ್ರೋಜನ್ ಅಂದರೆ ಈ 5 ಓಕೆ ಫುಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ತೀನಿ ನೈಟ್ರೋಜನ್ ಅಂತ. 1s2 2s2 2p3 ಈ 5 ಕಳ್ಕೊಂಡ್ಬಿಡ್ತು ಅಂದ್ರೆ ಅವಾಗ 1s2 ಆಯ್ತು ಬರೀ. ಅವಾಗ ಡುಪ್ಲೇಟ್ ಆಯ್ತು, ಅವಾಗ ಸ್ಟೇಬಲ್ ಆಯ್ತು. ಈಗ ಪೂರ 5 ಕಳ್ಕೊಂಡ್ಬಿಡ್ತು, ಅವಾಗ +5 ಆಕ್ಸಿಡೇಷನ್ ಸ್ಟೇಟ್. ಇಲ್ಲಿ -3 ತೋರಿಸಿತ್ತು, ಇಲ್ಲಿ +5 ತೋರಿಸಿತ್ತು. ಹಿಂಗಾದರೂ ಸ್ಟೇಬಲ್ ಆಗುತ್ತಿಲ್ಲ. 5 ಕಳ್ಕೊಂಡ್ಬಿಡೋದಪ್ಪ, ಅವಾಗ ಇವು ಎಷ್ಟು ಉಳಿತೈತೆ? ಕಳ್ಕೊಂತು ಅಂದರೆ +5, ಗೇನ್ ಮಾಡ್ತಿದ್ರೆ ಮೈನಸ್, ಗೇನ್ ಮಾಡಿದರೆ ಮೈನಸ್, ಲೂಸ್ ಮಾಡಿದರೆ ಪ್ಲಸ್. 3 ಗೇನ್ ಮಾಡಿತ್ತು ಅದಕ್ಕೆ -3 ಪ್ಲಸ್ ಇಲ್ಲಿ 5 ಲೂಸ್ ಮಾಡ್ಕೊಂಡಿತ್ತು ಅದಕ್ಕೆ +5. ಸೊ ಹಿಂಗಾಗಿನೂ ಸ್ಟೇಬಲ್ ಆಗ್ಬೋದು. 15 ಗ್ರೂಪ್ ಎಲಿಮೆಂಟ್ಸ್ ಹಿಂಗಾಗಿನೂ ಸ್ಟೇಬಲ್ ಆಗ್ಬೋದು. ಈಗ ಬಿಟ್ವೀನ್ ದಿಸ್ -3 to +5, -3 ಇಂದ +5 ಏನೇನು ನಂಬರ್ ಅದಾವೆ? -3 -2 -1 0 ಅಂದರೆ ಏನೂ ಮಾಡೋದಿಲ್ಲ ಅಂತ. +1 +2 +3 +4 +5 ಈ ನಂಬರಿಂದ ಈ ನಂಬರ್ ಇಷ್ಟೆಲ್ಲ ಆಕ್ಸಿಡೇಷನ್ ಸ್ಟೇಟ್ ಪಾಸಿಬಲ್ ಅದಾವು. ಇಷ್ಟೆಲ್ಲ ಆಕ್ಸಿಡೇಷನ್ ಸ್ಟೇಟನ್ನು 15 ಗ್ರೂಪ್ ತೋರಿಸ್ಬೋದು. ಇದು ತೋರಿಸುತ್ತಾನೆ, ಇದು ತೋರಿಸುತ್ತಾನೆ, ಇದು ತೋರಿಸುತ್ತಾನೆ, ಇದು ತೋರಿಸುತ್ತಾನೆ, ಇನ್ನೆಲ್ಲ ತೋರಿಸ್ತಾವನು. ಈ ಕ್ವಶನ್ನು ವೆರಿ ಸಿಂಪಲ್ ಆನ್ಸರ್ ಇಲ್ಲ. ಆ ಗಿವನ್ ಸಿಚುವೇಶನ್ನಾಗ ಅದು ಎದುರು ಜೋಡಿ ಬಾಂಡ್ ಮಾಡಕತ್ತೈತಿ. ಆ ನೈಟ್ರೋಜನ್ ಆಯ್ತು ಅಥವಾ ಫಾಸ್ಫರಸ್ ಆಯ್ತು, ಇನ್ನೊಂದು ಯಾವ ಎಲಿಮೆಂಟ್ ಜೋಡಿ ಬಾಂಡ್ ಮಾಡಕತ್ತೈತಿ ಅನ್ನೋದ್ರ ಮೇಲೆ ಅದು -3 ತೋರಿಸುತ್ತೋ, -2 ತೋರಿಸುತ್ತೋ, -1 ತೋರಿಸುತ್ತೋ, ಅಥವಾ +1 +2 +3 +4 +5 ಇವು ಇಷ್ಟ್ರಾಗ ಯಾವ ಥರ ಅದು ತೋರಿಸ್ಬೋದು, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಇದ್ರಾಗ ಯಾವ ಜಾಸ್ತಿ ತೋರಿಸುತ್ತೆ ಹೇಳ್ರಿ ಅಂತ ಒಂದಿಷ್ಟು ನಾವು ಹೇಳಬಹುದು. ಇದ್ರಾಗ ಇದು ಜಾಸ್ತಿ ತೋರಿಸುತ್ತೆ, ಎದಕ್ಕೆ ಅಂತ ಒಂದು ರೀಸನ್ ಕೊಟ್ಕೊಂತ ಹೋಗ್ತೀವಿ. ಸೊ ಇದೆಲ್ಲ ನಾನು ಬೇಸಿಕ್ ಎಕ್ಸ್ಪ್ಲನೇಷನ್ ಮಾಡಕತ್ತೀನಿ. 15th ಗ್ರೂಪ್ದು -3 ಇಂದ +5 ಒಳಗೆ ಎಷ್ಟರ ತೋರಿಸ್ಬೋದು, ಎಲ್ಲ ತೋರಿಸ್ತಾವನ. -3 ಇಂದ +5 ಎಲ್ಲನೂ ಇಷ್ಟು ತೋರಿಸ್ತಾವನು ಇಲ್ಲ. ಏನು ಇದು ತೋರಿಸುತ್ತಾನೆ, ಇದು ತೋರಿಸುತ್ತಾನೆ, ಇದು ತೋರಿಸುತ್ತಾನೆ, ಎಲ್ಲ +5 +3 -3 ಹೌದು ತೋರಿಸ್ತಾವೆ. ಆದರೆ ಇದನ್ನು ಆ ಆಕ್ಸಿಡೇಷನ್ ಸ್ಟೇಟನ್ನ ಅದು ಎದಕ್ಕೆ ತೋರಿಸತ್ತಿದೆ ಅನ್ನೋದಕ್ಕೆ ನಾವು ಮತ್ತೆ ಎಕ್ಸ್ಪ್ಲನೇಷನ್ ಮಾಡ್ಕೊತ ಹೋಗ್ತೀವಿ. ಈಗ ಸದ್ಯ ನಾನು ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಈಗ ಒಂದು ಲಾಸ್ಟ್ ಒಂದು 5 ಮಿನಿಟ್ಸ್ನಾಗ ಏನೇನು ಹೇಳೀನಿ ಅದನ್ನು ನೀವು ಪ್ಲೀಸ್ ಇನ್ನೊಮ್ಮೆ ಇನ್ನೊಮ್ಮೆ ಅದನ್ನು ವಿಡಿಯೋ ನೋಡಿರಿ, ಹಿಂದೆ ಹೋಗಿ ನೋಡಿರಿ. ಈ ಆಕ್ಸಿಡೇಷನ್ ಸ್ಟೇಟ್ಸ್ ಬಗ್ಗೆ ಇಲ್ಲಿ ಒಂದು ಇನರ್ಟ್ ಪೇರ್ ಎಫೆಕ್ಟ್ ಬರ್ತೈತೆ. ಇನರ್ಟ್ ಪೇರ್ ಎಫೆಕ್ಟ್ ಅನ್ನೋದೊಂದು ಎಫೆಕ್ಟ್ ಬರ್ತೈತೆ. ಇದನ್ನು ಫಸ್ಟ್ ಇಯರ್ ಒಳಗೆ 11th ಕ್ಲಾಸ್ ಒಳಗೆ ನೀವು ಆಲ್ರೆಡಿ ಕಲ್ತಿರಬಹುದು. ನಾನು ಆ ಅಸಂಪ್ಷನ್ ಮಾಡ್ಕೊಂಡು ಮುಂದೆ ಹೋಗೋಂಗಿಲ್ಲ. ಇನರ್ಟ್ ಪೇರ್ ಎಫೆಕ್ಟನ್ನು ಇನ್ನೊಮ್ಮೆ ಹೇಳ್ತೀನಿ. ಸೊ ಇನರ್ಟ್ ಪೇರ್ ಎಫೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಅದನ್ನು ಇದ್ರಾಗ ಆ್ಯಡ್ ಮಾಡಲು ಮೋಸ್ಟ್ ಪ್ರಾಬ್ಲಿ ನಾನು ಹೆಂಗೆ ಮಾಡ್ತೀನಿ, ಇಲ್ಲಿ ಇದು ಒಂದು ಸ್ಟಾರ್ಟಿಂಗ್ ಇನ್ನು ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ ಏನು ಕೊಟ್ಟಾರೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಬಿಡ್ತೀನಿ. ಇನರ್ಟ್ ಪೇರ್ ಎಫೆಕ್ಟನ್ನು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನಾನು.
ಅಥವಾ ನೆಕ್ಸ್ಟ್ ವೀಡಿಯೋಗೆ ಅದನ್ನು ಸ್ಟಾರ್ಟಿಂಗ್ ಹೇಳಿ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ದ್ಯಾಟ್ ಇಸ್ ಇನರ್ಟ್ ಪೇರ್ ಎಫೆಕ್ಟಿಂದ ಆಕ್ಸಿಡೇಷನ್ ಸ್ಟೇಟ್ಸ್ಗೆ ಎಫೆಕ್ಟ್ ಆಗುತ್ತೆ. ಹೆಂಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಇಟ್ಸ್ ಕ್ವೈಟ್ ಇಂಪಾರ್ಟೆಂಟ್. ಸೊ ವಿಲ್ ಸ್ಟಾರ್ಟ್ ವಿತ್ ಇಟ್. ಇನರ್ಟ್ ಪೇರ್ ಎಫೆಕ್ಟ್ ಎಲ್ಲಿಗೆ ಅದು ಬರ್ತೈತಿ ಅಲ್ಲಿಂದ ನಾನು ಸ್ಟಾಪ್ ಮಾಡಿ ಅದ್ರದ್ದು ಇನ್ನೊಂದು ವೀಡಿಯೋ ಮಾಡಿ ಇನರ್ಟ್ ಪೇರ್ ಎಫೆಕ್ಟ್ ಎಕ್ಸ್ಪ್ಲೇನ್ ಮಾಡಿ ದೆನ್ ಐ ವಿಲ್ ಕಂಟಿನ್ಯೂ. ಓಕೆ, ಈಗ ಇಲ್ಲಿ ಬರೋಣಂತ್ರಿ ಆಕ್ಸಿಡೇಷನ್ ಸ್ಟೇಟ್ಸ್. ಅಲ್ಲಿ ಹೋದ್ರಿ ನೀವು 4th ಕೆಮಿಕಲ್ ಪ್ರಾಪರ್ಟೀಸ್, ಅದರೊಳಗೆ ಎ ಆಕ್ಸಿಡೇಷನ್ ಸ್ಟೇಟ್ಸ್. ದ ಎಲಿಮೆಂಟ್ಸ್ ಆಫ್ ದಿಸ್ ಗ್ರೂಪ್ ಎಕ್ಸಿಬಿಟ್ ಬೋತ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ಸ್. ಓಕೆ, ನಾನು ಹೇಳಿದೆ -3 ಇಂದ +5 ಏನಾರು ತೋರಿಸ್ಬೋದು. ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್. ಆಲ್ ದ ಎಲಿಮೆಂಟ್ಸ್ ಆಫ್ ಗ್ರೂಪ್ 15 ಎಕ್ಸಿಬಿಟ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ -3. -3 ಯಾಕೆ ತೋರಿಸ್ತಾವು? 15 ಗ್ರೂಪು ನಾನು ಹೇಳಿದೆ ಎಷ್ಟು ಇರ್ತಾವೆ, ಅವ್ರ ಹೊರಗೆ 5 ಇರ್ತಾವೆ. 3 ಬಂದು ಅಂದ್ರೆ 5 3 8, ಸೊ 8 ಆಕ್ಟೇಟ್ ಆಯ್ತು, ಅದಕ್ಕೆ -3 ತೋರಿಸುತ್ತೆ. ದ ಟೆಂಡೆನ್ಸಿ ಟು ಎಕ್ಸಿಬಿಟ್ -3 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಆನ್ ಮೂವಿಂಗ್ ಡೌನ್ ದ ಗ್ರೂಪ್. ಈ -3 ತೋರಿಸ್ತಾವೆ 15 ಗ್ರೂಪ್, ಅದಕ್ಕೆ ಕೆಳಗೆ ಹೋದಂಗೆ -3 ತೋರಿಸೋ ಟೆಂಡೆನ್ಸಿ ಕಡಿಮೆ ಆಕೊಂತ ಹೋಗುತ್ತೆ. ಎದಕ್ಕೆ ಕಡಿಮೆ ಆಕೊಂತ ಹೋಗುತ್ತೆ ಅದನ್ನು ಡಿಸ್ಕಸ್ ಮಾಡೋಣ. ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮನಿ, ಬಿಸ್ಮತ್. ಇದೇನು ಹೇಳ್ತೈತಿ? -3 ನೈಟ್ರೋಜನ್ ಈಸಿಲಿ ತೋರಿಸುತ್ತೆ. ಈ -3 ಇದನ್ನು ತೋರಿಸ್ಬೋದು ಅನ್ಕೋರಿ. ಫಾಸ್ಫರಸ್ ಕೆಳಗೆ ಹೋದಂಗೆ ಈ -3 ಈಸಿಲಿ ತೋರ್ಸಂಗಿಲ್ಲ. ಕಾಟ್ ಹೊಡೆದಿನ ತೋರ್ಸಂಗಿಲ್ಲ ಅಂತಲ್ಲ, ಈಸಿಲಿ ತೋರ್ಸಂಗಿಲ್ಲ ಅಥವಾ ಒಟ್ಟ ತೋರ್ಸಂಗಿಲ್ಲ ಅಂತ ಅನ್ಕೋರಿ. ಒಟ್ಟು ದ ಟೆಂಡೆನ್ಸಿ ಟು ಶೋ -3 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಎದಕ್ಕೆ ನಿಮಗೆ ಆಲ್ರೆಡಿ ನಾವು ಈ ಚಾಪ್ಟರ್ನ ಕ್ಲೋಸ್ಲಿ ಫಾಲೋ ಮಾಡಾಕತ್ತೀರಿ. ನಾನು ಹೇಳಿದ ಅರ್ಥ ಮಾಡ್ಕೊಂಡು ಬಂದಿರಿ ಅಂತ ನಿಮ್ಗೆ ಆಲ್ರೆಡಿ ಆನ್ಸರ್ ಸಿಕ್ಕಿರ್ತೈತಿ. ಎದಕ್ಕೆ ಅಂದ್ರೆ ಗೊತ್ತು ನೋಡ್ರಿ, ಇಲ್ಲೇ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್. ನಾವು ಈ ಡೈಗ್ರಾಮಲ್ಲಿ ಅರ್ಥ ಮಾಡ್ಕೋಬೇಕು ನೀವು. ಕೆಳಗೆ ಹೋದಂಗೆ ಸೈಜ್ ಜಾಸ್ತಿ ಹಾಕೊಂತ ಹೋಗುತ್ತೆ. ಸೈಜ್ ಜಾಸ್ತಿ ಹಾಕೊಂತ ಹೋದ್ರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಇನ್ಕ್ರೀಸಸ್. ಎಲೆಕ್ಟ್ರಾನ್ ಕಳ್ಕೊಳ್ಳೋ ಟೆಂಡೆನ್ಸಿ ಜಾಸ್ತಿ ಆಗುತ್ತೆ. -3 ಅಂದರೆ 3 ಗೇನ್ ಮಾಡಬೇಕು. ಗೇನ್ ಮಾಡೋ ಟೆಂಡೆನ್ಸಿ ಕಡಿಮೆ ಹಾಕೊಂತ ಹೋಗುತ್ತೆ. ಬಿಕಾಸ್ ಸೈಜ್ ದೊಡ್ಡದು ಹಾಕೊಂತ ಹೊಂಟೈತಿ. ಅದಕ್ಕೆ -3 ಟೆಂಡೆನ್ಸಿ ತೋರಿಸೋದು ಕಡಿಮೆ ಹಾಕೊಂತ ಹೋಗುತ್ತೆ ಕೆಳಗೆ ಹೋದಂಗೆ. ಅದರ್ ಸ್ಟೇಟ್ಮೆಂಟ್ ಅವ್ರು. The tendency to exhibit -3 oxidation state decreases on moving down the group due to increase in atomic size and decrease in electronegativity. ಕೆಳಗೆ ಹೋದಂಗೆ electronegativity ಕಡಿಮೆ ಆಗುತ್ತೆ. What is electronegativity? The tendency to gain electrons. Decreases down the group because down the group size increases. Positive oxidation state. Positive oxidation state ನಾನು ಎಕ್ಸ್ಪ್ಲೇನ್ ಮಾಡೋ ಮುಂದೆ ಇನರ್ಟ್ ಪೇರ್ ಎಫೆಕ್ಟ್ ಬರ್ತೈತಿ. ಅದನ್ನು ನಾನು ಹೇಳಿ ಮುಂದೆ ಹೇಳ್ತೀನಿ. ಬಿಫೋರ್ ಐ ಗೋ ಟು ಇನರ್ಟ್ ಪೇರ್ ಎಫೆಕ್ಟ್, ಆಕ್ಸಿಡೇಷನ್ ಸ್ಟೇಟ್ಸ್ ಒಳಗೆ ಮತ್ತೆ 2 ಟೈಪ್ ಇರ್ತಾವೆ ರೀ. ಕೋವಲೆಂಟ್ ಆಕ್ಸಿಡೇಷನ್ ಸ್ಟೇಟ್, ಅಯಾನಿಕ್ ಆಕ್ಸಿಡೇಷನ್ ಸ್ಟೇಟ್. ಏನು ಹಿಂಗಂದ್ರೆ ಈಗ ಅಯಾನಿಕ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಇಲ್ಲೇ ಐತೆ ನೋಡ್ರಿ. ನೈಟ್ರೋಜನ್ -3 ತೋರಿಸ್ತು ಅಂದರೆ ಅದ್ರ ಕಡೆ ಲಾಸ್ಟಿಗೆ ಅದ್ರದ್ದು ಔಟರ್ ಮೋಸ್ಟ್ ಏನು 2s2 2p3 ಹೌದಾ. ಆಲ್ರೆಡಿ 5 ಇದ್ವಾ, 5 ಇದ್ವು, 3 ಗೇನ್ ಮಾಡ್ಕೊತು, 5 3 8 ಆಯ್ತು. ಗೇನ್ ಮಾಡ್ಕೊತು. ಗೇನ್ ಅಂದ್ರೆ ಏನು? ಲಾಸ್. ಗೇನ್ ಅಂದ್ರೆ ಅಯಾನಿಕ್. ವಾಟ್ ಇಸ್ ಆನ್ ಅಯಾನಿಕ್ ಕಂಪೌಂಡ್? ಹೌ ಡಸ್ ಆನ್ ಅಯಾನಿಕ್ ಕಂಪೌಂಡ್ ಇಸ್ ಫಾರ್ಮ್? ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಹೆಂಗೆ ಫಾರ್ಮ್ ಆಗುತ್ತೆ? ಎಲೆಕ್ಟ್ರಾನ್ ಲೂಸ್ ಮಾಡ್ಕೊತು, ಕ್ಲೋರಿನ್ ಎಲೆಕ್ಟ್ರಾನ್ ಗೇನ್ ಮಾಡ್ಕೊತು. ಲಾಸ್ ಗೇನ್, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಒಂದು ಐಟಮ್ ಲೂಸ್ ಮಾಡಿದ್ರೆ ಇನ್ನೊಂದು ಐಟಮ್ ಗೇನ್ ಮಾಡಬೇಕು. ಹಂಗೆ ಅದು ಅಯಾನಿಕ್ ಕಂಪೌಂಡ್. ಸೊ ಅಯಾನಿಕ್ ಆಕ್ಸಿಡೇಷನ್ ಸ್ಟೇಟ್ ಅಂದರೆ ಇದು. ನೈಟ್ರೋಜನ್ನು 3 ಎಲೆಕ್ಟ್ರಾನನ್ನು ಗೇನ್ ಮಾಡ್ತಂದ್ರೆ ಅಯಾನಿಕ್ ಆಕ್ಸಿಡೇಷನ್ ಸ್ಟೇಟ್. ಇದ ನೈಟ್ರೋಜನ್ ಈ -3ನ ಅಥವಾ -3 ಬೇಡ +3 ಅನ್ಕೊಳ್ಳಿ. +3ನ ಈ +3 ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಏನು? +3 ಅಂದರೆ 3 ಎಲೆಕ್ಟ್ರಾನನ್ನು ಲೂಸ್ ಮಾಡ್ಕೊತು ಅನ್ಬೋದಿಲ್ರಿ ನಾವು. ಈ ಲೂಸ್ ಮಾಡ್ಕೊತು ಅಂದರೆ ಇದು ಅಯಾನಿಕ್ ಆಕ್ಸಿಡೇಷನ್ ಸ್ಟೇಟ್. ಇದ +3ನ ಅದು ಶೇರ್ ಮಾಡ್ಕೋಬೋದು. ಶೇರ್ ಮಾಡ್ಕೊಂಡು +3 ತೋರಿಸ್ಬೋದು. ಶೇರ್ ಮಾಡ್ಕೊಂಡು +3 ತೋರಿಸಿದ್ರೆ ಆವಾಗ ಅದು ಏನಾಗುತ್ತೆ? ಕೋವಲೆಂಟ್ ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ. ಅಯಾನಿಕ್ ಆಕ್ಸಿಡೇಷನ್ ಸ್ಟೇಟ್ ಅಂದರೆ ಲೂಸ್ ಗೇನ್ ಮಾಡ್ಕೊಂಡು ತೋರಿಸೋದು. +3ನ -3 ಬಿಟ್ಬಿಟ್ಟು +3 ತೊಗೊಂಡು ಹಂಗೆ. ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಈಸ್ ಶೋಯಿಂಗ್ +3 ಬೈ ಲೂಸಿಂಗ್ ಎಲೆಕ್ಟ್ರಾನ್ಸ್. ಓಕೆ, ನಂಬರ್ ಬಿಟ್ಬಿಡ್ರಿ, +3ನೋ -3ನೋ. ನೈಟ್ರೋಜನ್ +3 ತೋರಿಸ್ತು ಅಥವಾ -3 ತೋರಿಸ್ತು ಬೈ ಲೂಸಿಂಗ್ ಆರ್ ಗೇನಿಂಗ್, ಇದು ಅಯಾನಿಕ್ ಆಕ್ಸಿಡೇಷನ್ ಸ್ಟೇಟ್. ಅದರ್ ನೈಟ್ರೋಜನ್ನ +3 ತೋರಿಸ್ತು ಅಥವಾ -3 ತೋರಿಸ್ತು ಬೈ ಶೇರಿಂಗ್. ಶೇರಿಂಗ್ ಅಂದರೆ ಏನು? ನಾ ಕೊಟ್ಬಿಡಂಗಿಲ್ಲ, ನಾ ಇಟ್ಕೊತೀನಿ, ನೀನು ಯೂಸ್ ಮಾಡ್ಕೊ. ಈ ನೈಟ್ರೋಜನ್ ಇನ್ನೊಂದು ಯಾವುದೋ ಎಲಿಮೆಂಟ್ X
ಇದ್ರ ಜೋಡು ಶೇರ್ ಮಾಡ್ಕೊಂತ ಅನ್ಕೋರಿ, 3 ಇದ್ರ 3 ಇದ್ರದ್ದು ಇವು 3 ಇದ್ರದ್ದು ಹೌದು ಇದ್ರದ್ದು ಹೌದು ಹಿಂಗೆ ಶೇರ್ ಮಾಡ್ಕೊಂತ ಅನ್ಕೋರಿ. ಅವಾಗ ಈ +3 ಶೇರ್ ಮಾಡ್ಕೊಂಡು ತೋರಿಸ್ಬೋದು, ಲೂಸ್ ಮಾಡ್ಕೊಂಡು ತೋರಿಸ್ಬೋದು. ಈಗ ಶೇರ್ ಮಾಡ್ಕೊಂಡಾಗ +3 -3 ಯಾಕೆ? ಲೂಸ್ ಮಾಡ್ಕೊಂಡ್ರೆ +3, ಗೇನ್ ಮಾಡ್ಕೊಂಡ್ರೆ -3, ಶೇರ್ ಮಾಡ್ಕೊಂಡ್ರೆ ಪ್ಲಸ್ ಮೈನಸ್ ಯಾಕೆ ಬರಬೇಕು? 0 ಬರಬೇಕು, ಸೈನ್ ಬರಬಾರ್ದು. ಶೇರ್ ಮಾಡ್ಕೊಂಡ್ರೆ ಇದ್ರದ್ದು ಹೌದು, ಲೂಸು ಮಾಡ್ಕೊಂಡಿಲ್ಲ, ಗೇನು ಮಾಡ್ಕೊಂಡಿಲ್ಲ, ಮತ್ತು ಸೈನ್ ಯಾಕೆ ಬಂತು? ಈಗ ನೋಡಿರಿ, ಶೇರ್ ಮಾಡ್ಕೊಂಡಾಗ ಇದು ಯಾಕೆ +3 ಬಂತಂದ್ರೆ ಈ ಎಕ್ಸ್ ಏನೈತಲ್ರಿ, ದಿಸ್ ಎಕ್ಸ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ನೈಟ್ರೋಜನ್. ದಿಸ್ ಎಕ್ಸ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ನೈಟ್ರೋಜನ್. ಸೊ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಟುವರ್ಡ್ಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಇದು ಎಕ್ಸ್ ಏನೈತಲ್ರಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಐತಿ. ಈ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಕ್ಸ್ ಕಡೆ ಸರಿದಿರ್ತಾವೆ. ಎಕ್ಸ್ ಕಡೆ ಸರಿದಾವು ಅಂದರೆ ನೈಟ್ರೋಜನ್ ದೂರ ಹೋಗಿರ್ತಾವೆ. ಪೂರ ಎಕ್ಸ್ ಹೋಗಿಬಿಟ್ಟಿಲ್ಲ, ಬಟ್ ಎಕ್ಸ್ ಹತ್ತಿರ ಹೋಗ್ಯಾವ ಅಂದ್ರೆ ನೈಟ್ರೋಜನಿಂದ ದೂರ ಹೋಗ್ಯಾವ. ಸೊ ನೈಟ್ರೋಜನಿಗೆ ಪಾಸಿಟಿವ್ ಶೇರ್ ಮಾಡಿಕೊಂಡ್ರು ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್, ಇದಕ್ಕೆ ಶೇರ್ ಮಾಡಿಕೊಂಡ್ರು ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್, ಇದಕ್ಕೆ ಎಕ್ಸಿಗೆ. ಸೊ ಈ ಆಕ್ಸಿಡೇಷನ್ ಸ್ಟೇಟ್ ಶೇರ್ ಮಾಡಿಕೊಂಡು ಒಂದು ಆಕ್ಸಿಡೇಷನ್ ಸ್ಟೇಟ್ ಬರ್ಬೋದು, ಅದೇ ಆಕ್ಸಿಡೇಷನ್ ಸ್ಟೇಟ್ ಲೂಸ್ ಗೇನ್ ಮಾಡಿಕೊಂಡು ಬರ್ಬೋದು. ಶೇರ್ ಮಾಡ್ಕೊಂಡು ಬಂದರೆ ಅದು ಕೋವಲೆಂಟ್ ಆಕ್ಸಿಡೇಷನ್ ಸ್ಟೇಟ್, ಲೂಸ್ ಗೇನ್ ಮಾಡ್ಕೊಂಡು ಬಂದರೆ ಅದು ಅಯಾನಿಕ್ ಆಕ್ಸಿಡೇಷನ್ ಸ್ಟೇಟ್. ಈ ಪಾಯಿಂಟನ್ನು ಹೇಳೋದಿತ್ತು. ಈಗ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಆಫ್ 15 ಗ್ರೂಪ್ ಬಗ್ಗೆ ಮಾತಾಡೀವಿ. ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಡಿಟೇಲಾಗಿ ಡಿಸ್ಕಸ್ ಮಾಡೋ ನಂತರ ಆಫ್ಟರ್ ಡಿಸ್ಕಸಿಂಗ್ ಇನರ್ಟ್ ಪೇರ್ ಎಫೆಕ್ಟ್, ಅಥವಾ ಅದನ್ನು ಡಿಸ್ಕಸ್ ಮಾಡೋ ಮುಂದೆ ಇನರ್ಟ್ ಪೇರ್ ಎಫೆಕ್ಟ್ ಬಂದುಬಿಡ್ತೈತೆ. ಸೊ ಇದನ್ನು ನಾವು ಈ ಪೂರ ವಿಡಿಯೋನ ಕರೆಕ್ಟಾಗಿ ಅರ್ಥ ಮಾಡ್ಕೊರಿ. ಈಗ ಬರೀ 2 ಪ್ಯಾರಾಗ್ರಾಫ್ ಇಷ್ಟು ತನಕ ಎಕ್ಸ್ಪ್ಲನೇಷನ್ ಆತಲ್ಲ, ಈಗ ಮುಂದೆ ಇದಷ್ಟು ಸ್ಲೋ ಆಗಲಿ, ಇನ್ನು ಸ್ವಲ್ಪ ಫಾಸ್ಟ್ ಆಗುತ್ತೆ. ಸ್ಲೋ ಫಾಸ್ಟ್ ಅನ್ನೋಕ್ಕೇನು ಡೀಟೇಲಾಗಿ ಅರ್ಥ ಆಗೋದು ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಕರೆಕ್ಟ್ ಅರ್ಥ ಮಾಡಿಸಿ, ಈಗೇನು ಹೇಳಿನ ಅಷ್ಟು ಇನ್ನೂ ಕರೆಕ್ಟಾಗಿ ಅರ್ಥ ಮಾಡ್ಕೊರಿ, ಇನ್ನೊಮ್ಮೆ ನೋಡಿರಿ, ಅರ್ಥ ಮಾಡ್ಕೊರಿ. ಮುಂದೆ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಅಂತ. ಓಕೆ, ಥ್ಯಾಂಕ್ ಯು. ನಾನು ಆಕ್ಸಿಡೇಷನ್ ಸ್ಟೇಟ್ಸನ್ನ ಈಗ ಇದೇ ವಿಡಿಯೋದಾಗ ಮುಗಿಸ್ಬೇಕು ಅಂತ ಅನ್ನಿಸ್ತು. ಫಸ್ಟಿಗೆ ಅನಿಸ್ತು ಅದನ್ನು ಬೇರೆ ಮಾಡ್ಬೇಕು ಅನಿಸ್ತು. ಒಂದು ಇನರ್ಟ್ ಪೇರ್ ಎಫೆಕ್ಟ್ ಹೇಳಿ ಅದನ್ನ ಹೇಳ್ಬೇಕು ಅನಿಸ್ತು. ಬಟ್ ವಾಟ್ ಐ ಥಾಟ್ ಲೇಟರ್ ವಾಸ್ ಒಂದು ಫ್ಲೋದಾಗ ಹೊಂಟೈತಿ. ಈಗ ಇನರ್ಟ್ ಪೇರ್ ಎಫೆಕ್ಟ್ ಬಗ್ಗೆ ಹೇಳಿ ಇದೇ ವಿಡಿಯೋದಾಗ ಅಲ್ಲಿ ಮುಗಿದ್ಬಿಟ್ರೆ ನಿಮಗೂ ಅದು ಕಂಟಿನ್ಯೂಟಿ ಸಿಗುತ್ತೆ. ಬಿಕಾಸ್ ನೀವು ಒಂದು ವಿಡಿಯೋ ನೋಡಿ ಆಮೇಲೆ ಸ್ವಲ್ಪ ದಿವಸ ಬಿಟ್ಟು ಇನ್ನೊಂದು ವಿಡಿಯೋ ನೋಡಿ ಹಿಂಗೆ ಆಗಬಾರ್ದು. ಒಂದಕ್ಕೆ ಆಕ್ಸಿಡೇಷನ್ ಸ್ಟೇಟ್ ಪೂರ ಇದ್ರಾಗ ಮುಗಿಸ್ಬಿಡೋನು. ಸೊ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ತನ ಆಗಿತ್ತು. ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಎಲಿಮೆಂಟ್ಸ್ ಆಫ್ ಗ್ರೂಪ್ 15 ಎಕ್ಸಿಬಿಟ್ +3 and +5 ಆಕ್ಸಿಡೇಷನ್ ಸ್ಟೇಟ್ಸ್. ಓಕೆ, ಹೆಂಗೆ -3 ತೋರಿಸುತ್ತೆ ಹಂಗೆ +3 +5 ತೋರಿಸುತ್ತೆ. ಯಾಕಂದ್ರೆ ನಾನು ಆಗಲೇ ಆಲ್ರೆಡಿ ಹೇಳೀನಿ ಇದು. ಓಕೆ, ಇದು ಆಗಲೇ ಬರ್ತಿದ್ದು ಸ್ವಲ್ಪ ಹಿಂದೆ ಗಿಚಾಡ್ತಿಗೈತಿ. -3 ಇಂದ +5 ಎಲ್ಲ ತೋರಿಸ್ಬೋದು ಅಂತ ಹೇಳೀನಿ ನಾನು, ಎದಕ್ಕಂತ ಆಗಲೇ ಹೇಳೀನಿ. ಸೊ +3 +5 ತೋರಿಸುತ್ತೆ ಅಂತ. ಇದ್ರೊಳಗೆ ಯಾವ್ದು ಜಾಸ್ತಿ? +3 ಜಾಸ್ತಿನೋ ಆ್ಯಂಡ್ +5 ಜಾಸ್ತಿನೋ? ಈಗ ಹಿಂಗಿಲ್ಲಿದೆ ಎಲ್ಲ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮನಿ, ಬಿಸ್ಮತ್ ಇವು 5 +3 ತೋರಿಸೋ ಟೆಂಡೆನ್ಸಿ ಜಾಸ್ತಿ, ಅಥವಾ ಇವು 5 +5 ತೋರಿಸೋ ಟೆಂಡೆನ್ಸಿ ಜಾಸ್ತಿ ಇಲ್ಲ. ಒಂದಿಷ್ಟು +3 ತೋರಿಸ್ತಾವೆ, ಒಂದಿಷ್ಟು +5 ತೋರಿಸ್ತಾವೆ. ಎದಕ್ಕೆ? ಇದನ್ನಾಗಿ ಡಿಸ್ಕಸ್ ಮಾಡೋಣ ಅಂತ. ಓಕೆ, ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಆರ್ಸೆನಿಕ್ ಫಾರ್ಮ್ ಕೋವಲೆಂಟ್ ಕಂಪೌಂಡ್ಸ್ ಇನ್ +3 ಆಕ್ಸಿಡೇಷನ್ ಸ್ಟೇಟ್. ನಾನು ಆಗಲೇ ಹೇಳಿದೆ ಆಕ್ಸಿಡೇಷನ್ ಸ್ಟೇಟ್ ಕೋವಲೆಂಟ್ ಇರ್ಬೋದು, ಅಯಾನಿಕ್ ಇರ್ಬೋದು. ನೈಟ್ರೋಜನ್ನು, ಫಾಸ್ಫರಸ್ ಮತ್ತು ಆರ್ಸೆನಿಕ್ ಫಸ್ಟ್ 3 ಯಾವದಾವಲ್ಲ ಇವು +3 ಹೆಂಗೆ ತೋರಿಸ್ತಾವೆ ಅಂದ್ರೆ ಕೋವಲೆಂಟ್ +3 ಆಕ್ಸಿಡೇಷನ್ ಸ್ಟೇಟ್, ಅಂದರೆ ಶೇರ್ ಮಾಡಿಕೊಂಡು ಲೂಸ್ ಗೇನ್ ಮಾಡ್ಕೊಂಡಲ್ಲ, ಅಂದರೆ ಹಿಂಗೆ ಕೋವಲೆಂಟಾಗಿ ತೋರಿಸೋ ಪಾಸಿಬಿಲಿಟಿ ಜಾಸ್ತಿ ಐತಿ. ಆ್ಯಂಟಿಮನಿ ಆ್ಯಂಡ್ ಬಿಸ್ಮತ್ ಫಾರ್ಮ್ ಅಯಾನಿಕ್ ಕಂಪೌಂಡ್ಸ್ ಇನ್ +3 ಆಕ್ಸಿಡೇಷನ್ ಸ್ಟೇಟ್ಸ್. ಜನರಲಿ ಇದ್ದಿದ್ರಾಗ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್ +3 ಹೆಂಗೆ ತೋರಿಸ್ತಾವೆ ಅಂದ್ರೆ ಕೋವಲೆಂಟ್ ಅಂದರೆ ಶೇರ್ ಮಾಡಿಕೊಂಡು. ಬಟ್ ಆ್ಯಂಟಿಮನಿ ಬಿಸ್ಮತ್ +3ನ ಹೆಂಗೆ ತೋರಿಸ್ತಾವೆ? ಜನರಲಿ ಅಯಾನಿಕ್ ಕಂಪೌಂಡ್ಸ್ ಆಗೈತೆ, ಅಯಾನಿಕ್ ಆಕ್ಸಿಡೇಷನ್ ಸ್ಟೇಟ್ ಆಗಿ ತೋರಿಸ್ತಾವೆ. ಓಕೆ, ಪೆಂಟಾವ್ಯಾಲೆಂಟ್ ಕಂಪೌಂಡ್ಸ್ ಆರ್ ಕೋವಲೆಂಟ್. ಈ ಪಾಯಿಂಟ್ ಲಕ್ಷ ಕೊಟ್ಟು ಕೇಳಿ. ಪೆಂಟಾವ್ಯಾಲೆಂಟ್ ಕಂಪೌಂಡ್ಸ್ ಆರ್ ಕೋವಲೆಂಟ್. ಪೆಂಟಾವ್ಯಾಲೆಂಟ್ ಅಂದ್ರೆ ಏನು? +5 ಇದು ಪೆಂಟಾವ್ಯಾಲೆಂಟ್. ಇದು ಕೋವಲೆಂಟ್ ಕಂಪೌಂಡ್ಸ್ ಇರ್ತಾವೆ. +5 ತೋರಿಸೋದಕ್ಕೆ ಅಂದರೆ ಜನರಲಿ ಮೋಸ್ಟ್ ಪ್ರಾಬ್ಲಿ ಅವು ಕೋವಲೆಂಟ ಇರ್ತಾವೆ. ಇದು ಯಾಕೆ ಬ್ರೈಟ್ನೆಸ್ ಮತ್ತು ಕಡಿಮೆ ಆಯಿತು? ಓಕೆ, ಸಾರಿ. ಪೆಂಟಾವ್ಯಾಲೆಂಟ್ ಈ ಸ್ಟೇಟ್ಮೆಂಟ್ ಲಕ್ಷ ಕೊಡ್ರಿ. ಪೇಜ್ ನಂಬರ್ 36 ಒಳಗಿರೋ ಈ ಸ್ಟೇಟ್ಮೆಂಟ್. ಪೆಂಟಾವ್ಯಾಲೆಂಟ್ ಕಂಪೌಂಡ್ಸ್ ಆರ್ ಕೋವಲೆಂಟ್. Pentavalent compounds are covalent. They are not ionic.
ದೇ ಆರ್ ನಾಟ್ ಅಯಾನಿಕ್. ಎದಕ್ಕಂದ್ರೆ +5 ತೋರಿಸ್ಬೇಕು. ಈಗ ಅಂದ್ರೆ +5 ತೋರಿಸ್ಬೇಕಂದ್ರೆ ಏನು, ಫಾಸ್ಫರಸ್ ತೊಗೊಳ್ರಿ. ಫಾಸ್ಫರಸ್ ಏನು 1s2 2s2 2p6 3s2 3p3. ಓಕೆ, ಫಾಸ್ಫರಸ್ ಇದು ನ್ಯೂಕ್ಲಿಯಸ್, ಇದು ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್. ಫಸ್ಟ್ ಶೆಲ್ನಾಗ ಎಷ್ಟದು 2 ಎಲೆಕ್ಟ್ರಾನ್ ಅದು, 1 2. ಸೆಕೆಂಡ್ ಶೆಲ್ನಾಗ 2 6, 2 2 + 6 8. ಸೊ 1 2 3 4 5 6 7 8. ಥರ್ಡ್ ಸೆಲ್ನಾಗ 3 ಅದು, 1 2 3, ಸಾರಿ 5 ಅದು, 2 3 5, 2 3 5, 3 4 5. ಈಗ ಇದು +5 ತೋರಿಸ್ಬೇಕು ಅಯಾನಿಕ್ ಆಗಿ. +5 ತೋರಿಸ್ಬೇಕು ಅಯಾನಿಕ್ ಆಗಿ ಅಂದರೆ 1 2 3 4 5 ಎಲೆಕ್ಟ್ರಾನ್ ಕಳ್ಕೊಬೇಕು. 5 ಎಲೆಕ್ಟ್ರಾನ್ ಕಳ್ಕೊಳ್ಳೋದು ಸಣ್ಣ ರಾಟ ಅಲ್ಲ. ಯಾಕೆ ನೀವು ಹೋಲ್ ವಿಡಿಯೋ ಡಿಸ್ಕಸ್ ಮಾಡಿವಿ ನಾವು. ಸೆಕೆಂಡ್ ಅಯೋನೈಸೇಷನ್ ಎಂಥಲ್ಪಿ ಇಸ್ ಗ್ರೇಟರ್ ದ್ಯಾನ್ ಫಸ್ಟ್, ಥರ್ಡ್ ಅಯೋನೈಸೇಷನ್ ಎಂಥಲ್ಪಿ ಇಸ್ ಗ್ರೇಟರ್ ದ್ಯಾನ್ ಸೆಕೆಂಡ್. ಅಂದರೆ 1ನೇ ಎಲೆಕ್ಟ್ರಾನ್ ಕಿತ್ತಾಕೆ ಎಷ್ಟು ಎನರ್ಜಿ ಬೇಕು, 2ನೇದು ಕಿತ್ತಾಕ ಅದಕ್ಕಿಂತ ಜಾಸ್ತಿ ಬೇಕು, 3ನೇದು ಕಿತ್ತಾಕ ಅದಕ್ಕಿಂತ ಜಾಸ್ತಿ ಬೇಕು. ಸೊ 4ನೇದು ಕಿತ್ತಾಕ ಅದಕ್ಕಿಂತ 5 ಎಲೆಕ್ಟ್ರಾನ್ ಕಿತ್ತಬೇಕು 1 by 1 ಅಂದ್ರೆ ಜಗ್ಗ ಎನರ್ಜಿ ಬೇಕು. ಅಷ್ಟು ಎನರ್ಜಿ ಸಿಗಂಗಿಲ್ಲ. ಅಷ್ಟು ಎನರ್ಜಿ ವೆರಿ ಡಿಫಿಕಲ್ಟ್ಲಿ ಸಿಗುತ್ತೆ. ಅಷ್ಟು ಎನರ್ಜಿ ವೆರಿ ಡಿಫಿಕಲ್ಟ್ಲಿ ಸಿಗುತ್ತೆ ಅಂದರೆ ಅದನ್ನು ಈಸಿಲಿ ಕಿತ್ತಾಕ ಬರೋಂಗಿಲ್ಲ ಅಂತ. 5 ಕಿತ್ತಬೇಕು. ಈಗ 5 ಕಿತ್ತಬೇಕು ಯಾಕೆ ಅನ್ನಕತ್ತೀನಿ ನಾನು. +5 ಅಯಾನಿಕ್ ವೇ ಒಳಗೆ ತೋರಿಸ್ಬೇಕಂದ್ರೆ 5 ಹೋಗ್ಬೇಕು. ಪೆಂಟಾವ್ಯಾಲೆಂಟ್ ಆಕ್ಸಿಡೇಷನ್ ಸ್ಟೇಟ್ ಅಯಾನಿಕ್ ಆಗಿ ಆಗ್ಬೇಕಂದ್ರೆ 5 ಕಿತ್ತು ಹೋಗ್ಬೇಕು, ವಿಚ್ ಡಸಂಟ್ ಹ್ಯಾಪನ್. ಸೊ +5 ಹೆಂಗೆ ತೋರಿಸುತ್ತೆ, ಅದು ಶೇರ್ ಮಾಡ್ಕೊಂಡು ತೋರಿಸುತ್ತೆ. +5 ಶೇರ್ ಮಾಡ್ಕೊಂಡು ತೋರಿಸುತ್ತೆ ಅಂದ್ರೆ ಏನು, ಇನ್ನೊಂದ್ರದ್ದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಅದು ಆ ಶೇರ್ಡ್ ಎಲೆಕ್ಟ್ರಾನ್ಸ್ ಅದ್ರ ಕಡೆ ಜಕ್ಕೊಂಡಿರ್ತೈತಿ, ಅದಕ್ಕೆ ಇದು +5 ಆಗಿರ್ತೈತಿ. ಸೊ 5 ಆಕ್ಸಿಡೇಷನ್ ಸ್ಟೇಟನ್ನು ಅಯಾನಿಕ್ ಆಗಿ ತೋರ್ಸೋಕೆ ವೆರಿ ಡಿಫಿಕಲ್ಟ್. ಕೋವಲೆಂಟ್ ಆಗಿ ತೋರಿಸ್ಬೋದು. ದೇರ್ಫೋರ್ ದೇ ಆರ್ ಟೆಲ್ಲಿಂಗ್ ಪೆಂಟಾವಲೆಂಟ್ ಕಂಪೌಂಡ್ಸ್ ಆರ್ ಕೋವಲೆಂಟ್. Tendency to exhibit trivalency increases and that of pentavalency decreases down the group due to inert pair effect of ns2 electrons. ಈ ಸ್ಟೇಟ್ಮೆಂಟ್ ನಾನು ಇನ್ನೂ ಓದ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಇನರ್ಟ್ ಪೇರ್ ಅನ್ನೋತಿದ್ದೀನಿ ನಾನು. ಫಸ್ಟ್ ಇಯರ್ ನೀವು ಆಲ್ರೆಡಿ ಕಲ್ತಿರಬಹುದು, ಐ ಆಮ್ ನಾಟ್ ಶೋರ್, ಬಟ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿರಿ. ಟೆಂಡೆನ್ಸಿ ಟು ಎಕ್ಸಿಬಿಟ್ ಟ್ರೈವಾಲೆನ್ಸಿ, ಇನ್ನೂ ಹಾಕ್ತೀನಿ ಇಲ್ಲ, ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮನಿ, ಬಿಸ್ಮತ್. ಈ ಸ್ಟೇಟ್ಮೆಂಟ್ ಲಕ್ಷ ಕೊಟ್ಟು ಕೇಳ್ರಿ. ಟೆಂಡೆನ್ಸಿ ಟು ಎಕ್ಸಿಬಿಟ್ ಟ್ರೈವ್ಯಾಲೆನ್ಸಿ ಇನ್ಕ್ರೀಸಸ್ ಆ್ಯಂಡ್ ದ್ಯಾಟ್ ಆಫ್ ಪೆಂಟಾವ್ಯಾಲೆನ್ಸಿ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಅಂದ್ರೆ ಕೆಳಗೆ ಹೋದಂಗೆ +3ನ ತೋರಿಸೋ ಟೆಂಡೆನ್ಸಿ ಜಾಸ್ತಿ ಆಗುತ್ತೆ, +5 ತೋರಿಸೋ ಟೆಂಡೆನ್ಸಿ ಕಡಿಮೆ ಆಗುತ್ತೆ. ಆ್ಯಸ್ ವಿ ಮೂವ್ ಡೌನ್ ದ ಗ್ರೂಪ್ ದ ಟೆಂಡೆನ್ಸಿ ಟು ಶೋ +5 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್. As we move down the group, the tendency to show +3 oxidation state increases. ಇನ್ನೊಮ್ಮೆ ನಾನು ಸ್ಟೇಟ್ಮೆಂಟ್ ಓದುತ್ತೀನಿ, ಕೇಳಿ ಲಕ್ಷ ಕೊಡು. As we move down the group, the tendency to show +5 oxidation state decreases. The tendency to show +3 oxidation state increases. ಇದ್ರದ್ದು ಟೆಂಡೆನ್ಸಿ ಜಾಸ್ತಿ ಆಗುತ್ತೆ. ಕೆಳಗೆ ಹೋದಂಗೆ ಇದ್ರ ಟೆಂಡೆನ್ಸಿ ಕಡಿಮೆ ಆಗುತ್ತೆ. ಇದ್ರದ್ದು +5 ಎದಕ್ಕೆ, ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್ ಆಫ್ ns2 ಎಲೆಕ್ಟ್ರಾನ್ಸ್. ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್ ಆಫ್ ns2 ಎಲೆಕ್ಟ್ರಾನ್ಸ್. ಇದು ಅಂದರೆ ಏನು ಅದನ್ನು ಎಕ್ಸ್ಪ್ಲೇನ್. ಓಕೆ, ಕೆಳಗೆ ಹೋದಂಗೆ +3 tendency to show +3 increases, the tendency to show +5 decreases due to inert pair effect. ಇನ್ನು ಹಂಗಂದ್ರೆ ಆರ್ಸೆನಿಕ್ಕಿಂದ ಆ್ಯಂಟಿಮನಿ ಬಂದ್ರೆ ಡಿ ತುಂಬ್ತಾವೆ ಒಳಗಿನ ಇನ್ನರ್ ಆರ್ಬಿಟಲ್ಸ್ ಡಿ ಇರ್ತಾವೆ. ಆ್ಯಂಟಿಮನಿಯಿಂದ ಬಿಸ್ಮತ್ ಬಂದ್ರೆ ಒಳಗಿನ ಎಫ್ ಇರ್ತಾವೆ. ಒಳಗಿನ ಅಂದ್ರೆ ಏನು ಹೇಳ್ತೀನಿ ನಾನು, ಆರ್ಸೆನಿಕ್ಕಿಂದ ಆ್ಯಂಟಿಮನಿ ಬಂದ್ರೆ ನಡು ಲ್ಯಾಂಥನೈಡ್ಸ್ ಆಕ್ಟಿನೈಡ್ಸ್ ಬರ್ತಾವೆ. ಆ್ಯಂಟಿಮನಿಯಿಂದ ಬಿಸ್ಮತ್ ಬಂದ್ರೆ ಲ್ಯಾಂಥನೈಡ್ಸ್ ಆಕ್ಟಿನೈಡ್ಸ್ ತುಂಬ್ತಾವೆ ಒಳಗೆ ಅಂದ್ರೆ ಏನು ಅರ್ಥ, ತಡ್ರಿ ಇಲ್ಲಿ ಬಿಸ್ಮತ್ ಅಂತ ಬರ್ತೀನಲ್ರಿ ನಾನು, 6s2 6p3 ಅಂತ ಬರ್ತೀನಲ್ಲ, ಇದು ಹೊರಗಿಂದು. ಒಳಗೆ ಇಲ್ಲೇ ಎಫ್ ಡಿ ಎಲ್ಲ ತುಂಬಿರ್ತಾವೆ. ಇನ್ನರ್ ಆರ್ಬಿಟಲ್ಸ್ ಡಿ ಇದ್ದು ಮತ್ತು ಎಫ್ ಇದ್ದಿರ್ತಾವೆ. ಇಲ್ಲಿಂದ ಇಲ್ಲೇ ಆರ್ಸೆನಿಕ್ಕಿಂದ ಆ್ಯಂಟಿಮನಿ ಬರ್ಬೇಕಂದ್ರೆ ಡಿ ತುಂಬ್ತಾವೆ ಒಳಗೆ. ಹೊರಗಂತೂ ಏನು 5s2 5p3 ಇದಿರ್ತವೆ. ಇದ್ರದ್ದು 5s2 5p3, ಇದು 6s2 6p3 ಹೊರಗೆ. ಬಟ್ ಒಳಗೆ ಜಸ್ಟ್ ಅದ್ರ ಒಳಗೆ 5s2 5p3 ಇದು ಒಳಗೆ ಡಿ ತುಂಬ್ತಾವೆ. ಇಲ್ಲಿಂದ ಇಲ್ಲಿ ಬಂದ್ರೆ ಆರ್ಸೆನಿಕ್ಕಿಂದ ಆ್ಯಂಟಿಮನಿ ಬಂದರೆ
ಆಂಟಿಮನಿ ಬಿಸ್ಮತ್ ಅಂದರೆ ಜಸ್ಟ್ ಒಳಗೆ 6s2 6p3 ಇದು ಒಳಗೆ 6s2 6p3 ಇಸ್ ಔಟರ್ ಮೋಸ್ಟ್ ಶೆಲ್, ಅದ್ರ ಒಳಗೆ ಎಫ್ ತುಂಬ್ತಾವು. ಆ್ಯಂಡ್ ಇದು ನ್ಯೂಕ್ಲಿಯಸ್ಸು, ಇದು ಔಟರ್ ಮೋಸ್ಟ್ ಶೆಲ್ ಬಿಸ್ಮತ್ ಅನ್ಕೋರಿ, ಇದು ಬಿಸ್ಮತ್ ಅನ್ಕೋರಿ, ಇದು ನ್ಯೂಕ್ಲಿಯಸ್, ಇದು ಔಟರ್ ಮೋಸ್ಟ್ ಶೆಲ್, ಒಳಗೆ ಎಫ್ ತುಂಬ್ತಾವೆ. ಆ್ಯಂಡ್ ವಿ ನೋ ಡಿ ಆ್ಯಂಡ್ ಎಫ್ ಆರ್ ಪುವರ್ ಶೀಲ್ಡರ್ಸ್. ವಿ ನೋ ಡಿ ಆ್ಯಂಡ್ ಎಫ್ ಆರ್ ಪುವರ್ ಶೀಲ್ಡರ್ಸ್. ಎಫ್ ತುಂಬಿದ್ವಾ ಒಳಗೆ, ಇವು ಪುವರ್ ಶೀಲ್ಡರ್ಸ್ ಅಂದರೆ ಇದು ಅಡ್ಡ ಬರಂಗಿಲ್ಲ ನೆಟ್ ಕರೆಕ್ಟಾಗಿ. ಅಡ್ಡ ಬರಂಗಿಲ್ಲ ಅಂದರೆ ಇದ್ರ ಎಫೆಕ್ಟ್ ಇದ್ರ ಮೇಲೆ ಜಾಸ್ತಿ ಇರ್ತೈತಿ. ಅಂದ್ರೆ ನ್ಯೂಕ್ಲಿಯಸ್ದ ಎಫೆಕ್ಟ್ ಔಟರ್ ಮೋಸ್ಟ್ ಶೆಲ್ ಮೇಲೆ ಜಾಸ್ತಿ ಇದ್ರೆ ಒಳಗೆ ಜಾಗ್ತೈತಿ. ಇದಕ್ಕೆ ಝೆಡ್ ಎಫೆಕ್ಟಿವ್ ಜಾಸ್ತಿ ಐತೆ ಅಂತೀವಿ ನಾವು. ಝೆಡ್ ಎಫೆಕ್ಟಿವ್, ಝೆಡ್ ಅಂದರೆ ಇಟ್ ಡಿನೋಟ್ಸ್ ನಂಬರ್ ಆಫ್ ಪ್ರೋಟಾನ್ಸಿಗೆ ಸಿಂಬಲ್ ಅದು ಝೆಡ್. ಸೊ ಝೆಡ್ ಎಫೆಕ್ಟಿವ್ ಇದ್ರ ಮೇಲೆ ಜಾಸ್ತಿ ಆಗುತ್ತೆ. ಬಿಕಾಸ್ ಇವು ಅಡ್ಡ ಏನು ಬರತ್ತಿದ್ದು ಡಿ ಆ್ಯಂಡ್ ಎಫ್ ಅದು ವೀಕ್ ಅದಾವೆ, ಕರೆಕ್ಟಾಗಿ ಅಡ್ಡ ಬರಾಕತ್ತಿಲ್ಲ. ಇಲ್ಲಿ ನೋಡಿರಿ, ಇದು ನ್ಯೂಕ್ಲಿಯಸ್, ಇವು ಇನ್ನರ್ ಆರ್ಬಿಟಲ್ಸ್, ಇದು ಔಟರ್ ಮೋಸ್ಟ್ ಶೆಲ್. ಇದು ನ್ಯೂಕ್ಲಿಯಸ್, ಇವು ಇನ್ನರ್ ಆರ್ಬಿಟಲ್ಸ್, ಇದು ಔಟರ್ ಮೋಸ್ಟ್ ಶೆಲ್. ಇವು ಚೆಂದಾಗಿ ಅಡ್ಡ ಬರಾಕತ್ತಿಲ್ಲ ಅಂದರೆ ಇದ್ರ ಎಫೆಕ್ಟ್ ಇದ್ರ ಮೇಲೆ ಜಾಸ್ತಿ ಇರ್ತದೆ. ಇವು ಅಡ್ಡ ಬಂದಿದ್ದು ಕರೆಕ್ಟಾಗಿ ಅಡ್ಡ ಬಂದಿದ್ವು ಅಂದ್ರೆ ಪುವರ್ ಶೀಲ್ಡರ್ಸ್, ಅವು ಸ್ಟ್ರಾಂಗ್ ಶೀಲ್ಡರ್ಸ್ ಅಲ್ಲ. ಪುವರ್ ಶೀಲ್ಡರ್ಸ್ ಅಂದ್ರೆ ಕರೆಕ್ಟಾಗಿ ಶೀಲ್ಡ್ ಮಾಡೋಕತ್ತಿಲ್ಲ. ಇದ್ರ ಮತ್ತು ಇದ್ರ ನೋಡು ಶೀಲ್ಡ್ ಆರ್ ಸ್ಕ್ರೀನಿಂಗ್ ಎಫೆಕ್ಟ್ ಅಥವಾ ಶೀಲ್ಡಿಂಗ್ ಎಫೆಕ್ಟ್ ಇದೆ. ಇದು ಎಫೆಕ್ಟ್ ಇದ್ರ ಮೇಲೆ ಜಾಸ್ತಿ ಇರ್ತೈತಿ. ಬಿಕಾಸ್ ಇದು ಕರೆಕ್ಟಾಗಿ ಅಡ್ಡ ಬರಾಕತ್ತಿಲ್ಲ, ಜಾಸ್ತಿ ಇದಕ್ಕೆ ಇವು ಔಟರ್ ಮೋಸ್ಟ್ ಶೆಲ್ನ ಒಳಗೆ ಜಗ್ತೈತಿ. ಸೊ ಏನಾಗುತ್ತೆ ಝೆಡ್ ಎಫೆಕ್ಟಿವ್ ಇನ್ಕ್ರೀಸಸ್ ಬಿಕಾಸ್ ಆಫ್ ಡಿ ಆ್ಯಂಡ್ ಎಫ್ ಆರ್ ಪುವರ್ ಶೀಲ್ಡರ್ಸ್. ಸೊ ಈಗ ಬಿಸ್ಮತ್ ಲಾಸ್ಟ್ ಏನು 6s2 6p3. ಸೊ ಇದು ನ್ಯೂಕ್ಲಿಯಸ್, ಈ ಔಟರ್ ಮೋಸ್ಟ್ ಶೆಲ್ ತೋರಿಸಿನಿ. ಈಗ ನಾನು ಈ ನಡುವಿನ ತೆಗೆದುಬಿಟ್ಟಿನಿ, ಇವನ್ನೆಲ್ಲ ಡೈಗ್ರಾಮ್ನಾಗ ತೆಗೆದುಬಿಟ್ಟಿನಿ. ಇವು ಇನ್ನರ್ ತೆಗೆದು ಬರೀ ನ್ಯೂಕ್ಲಿಯಸ್ ಹೊರಗಿನ ಅಷ್ಟೇ ತೋರಿಸಿನಿ. ನ್ಯೂಕ್ಲಿಯಸ್ ಇದು 6th ಶೆಲ್, ಅದ್ರಾಗ 2 ಸಬ್ ಶೆಲ್ ಬೇರೆ ತೋರಿಸಿನಿ. 6s 6p, 6s2 6p3. ಈಗ 6s 6p ಒಳಗೆ ಯಾವ್ದು ನ್ಯೂಕ್ಲಿಯಸ್ಗೆ ಹತ್ತಿರ ಅಂತ ಕೇಳಿದ್ರೆ ಆಬ್ವಿಯಸ್ಲಿ 6s. 2 6 ಇದ್ದಿದ್ರಾಗ 6s ಇಸ್ ಕ್ಲೋಸರ್ ಟು ನ್ಯೂಕ್ಲಿಯಸ್. ಸೊ ಇದು ಕ್ಲೋಸರ್ ಇದ್ದಿದ್ದಕ್ಕೆ, ಆಮೇಲೆ ಶೀಲ್ಡಿಂಗ್ ಎಫೆಕ್ಟ್ ಪುವರ್ ಇದ್ದಿದ್ದಕ್ಕೆ ಈ 2 ಎಲೆಕ್ಟ್ರಾನನ್ನು ಈ ನ್ಯೂಕ್ಲಿಯಸ್ಸು ಹಿಡಿದಿಟ್ಕೊತೈತಿ. ಆ 2 6s2 ಒಳಗಿರೋ ಎಲೆಕ್ಟ್ರಾನ್ಸನ್ನು ಈ ನ್ಯೂಕ್ಲಿಯಸ್ ಹಿಡಿದಿಟ್ಕೊತೈತಿ ಬಿಕಾಸ್ ಶೀಲ್ಡಿಂಗ್ ಈಸ್ ಪುವರ್. ಸೊ these two electrons are inert towards bonding. They do not participate in bonding. They are inert towards bonding. So ಇದು ಆಗಂಗಿಲ್ಲ ಅಂದ್ರೆ it will show only +3. ಸೊ ಕೆಳಗೆ ಹೋದಂಗೆ tendency to show +3 increases down the group. ಕೆಳಗೆ ಹೋದಂಗೆ ಬಿಸ್ಮತ್ ತನ ಬಂದಂಗೆ ಡಿ ಆ್ಯಂಡ್ ಎಫ್ ಪುವರ್ ಶೀಲ್ಡರ್ಸ್ ಇದ್ದಿದ್ದಕ್ಕೆ ಇದ್ರ ಎಫೆಕ್ಟ್ ಇದ್ರ ಮೇಲೆ ಜಾಸ್ತಿ ಇರ್ತೈತಿ. ಝೆಡ್ ಎಫೆಕ್ಟಿವ್ ಜಾಸ್ತಿ ಇರ್ತೈತಿ. ಜಾಸ್ತಿ ಇದ್ರೆ ಈ ಫೋರ್ಸ್ ಜಾಸ್ತಿ ಇದ್ದಿದ್ದಕ್ಕೆ ಔಟರ್ ಮೋಸ್ಟ್ ಶೆಲ್ನಾಗಿಂದ 6s ಮತ್ತು 6p ಒಳಗೆ ಈ 2 ಎಲೆಕ್ಟ್ರಾನನ್ನು ಅದು ಬಾಂಡ್ ಫಾರ್ಮೇಷನ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಂಗೇ ಇಲ್ಲ. ಇವು 3 ಆಗ್ತಾವೆ. ಇವು 3 ಆದವು ಅಂದ್ರೆ ಕೆಳಗೆ ಹೋದಂಗೆ +3 ಜಾಸ್ತಿ ಆಗುತ್ತೆ, +5 ಆಗಂಗಿಲ್ಲ. ಬಿಕಾಸ್ +5 ಅಂದರೆ 5 ತೋರಿಸ್ಬೇಕು. ಆರ ಒಳಗಿನ 2 6s2 ಆರ್ ಇನರ್ಟ್ ಟುವರ್ಡ್ಸ್ ಬಾಂಡಿಂಗ್, ದೇರ್ಫೋರ್ ಇಟ್ ಇಸ್ ದ ಇನರ್ಟ್ ಪೇರ್ ಎಫೆಕ್ಟ್. ಸೊ ಏನಾಗುತ್ತೆ ಕೆಳಗೆ ಹೋದಂಗೆ ಆಸ್ ವಿ ಮೂವ್ ಡೌನ್ the tendency to show +3 oxidation state increases and the tendency to show +5 oxidation state decreases. Tendency to show +3 oxidation state increases, the tendency to show +5 oxidation state decreases. This is inert pair effect. ಈ inert pair effect 13th 14th 15th ಗ್ರೂಪ್ನಾಗ ಮೋರ್ ಎಫೆಕ್ಟಿವ್ ಇರ್ತೈತಿ. 13 14 ನಾವು ಫಸ್ಟ್ ಇಯರ್ನಾಗ ಕಲ್ತೀವಿ. 15 ಗ್ರೂಪ್ ಈ ಕಲಿಯಾತಿ. 16 17 18 ಒಳಗೆ ಅಷ್ಟು ಎಫೆಕ್ಟಿವ್ ಇರೋಂಗಿಲ್ಲ inert pair effect. ಓಕೆ, ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಎಲ್ಲ ಡಿಸ್ಕಷನ್ ಮುಗೀತು. ಸೊ ನಾನು ಇದು ವೀಡಿಯೋನು ಅದರಾಗೆ ಇನ್ಕ್ಲೂಡ್ ಮಾಡಿ ಒಂದೇ ವೀಡಿಯೋ ಮಾಡಿ ಹಾಕ್ತೀನಿ. ಮುಂದೆ ಥರ್ಡ್ ಪಾಯಿಂಟನ್ನು ಏನು ಕೊಟ್ಟಾರ ಮುಂದೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.